Hello viewers. So let's move on to exercise number 9.2. Find the circumference of the circle with the following radius. ಸೊ ಇದಕ್ಕಿಂತ ಮುಂಚೆ ವಾಟ್ ಈಸ್ ಸರ್ಕಂಫರೆನ್ಸ್ ಏನು ಅಂತ ನಿಮಗೆ ಗೊತ್ತಾಗಬೇಕು. ಸೊ ಇಲ್ಲಿ ನೋಡಿ ನಾನು ಒಂದು ಡಯಾಗ್ರಾಮ್ ಬಿಡಿಸ್ತೀನಿ. ಸೊ ಇದು ಒಂದು ಸರ್ಕಂಫರೆನ್ಸ್ ಅಂದ್ರೆ ಸರ್ಕಲ್ ಅಂದ್ರೆ ಈ ಬೌಂಡ್ರಿ ಎಷ್ಟಿದೆ, ಔಟರ್ ಮೋಸ್ಟ್ ಲೇಯರ್ ಎಷ್ಟಿದೆ ಅಂತ ತಿಳ್ಕೊಂತೀವಲ್ವಾ ನಾವು. ಇದು ಒಳಗಡೆಯಿಂದ ಔಟರ್ ವರ್ಗು ಎಷ್ಟು ಇದೆ, ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ತೀವಲ್ವಾ, ಅದಕ್ಕೆ ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ. ಔಟರ್ ಲೇಯರ್ ಆಫ್ ದ ಸರ್ಕಲ್, ಅದನ್ನ ಸರ್ಕಂಫರೆನ್ಸ್. ಅದೇ ಒಂದು ಫಿಗರ್ ಅಲ್ಲಿ ಈ ತರ ಇತ್ತು. 4 sides ನ ಮೆಜರ್ಮೆಂಟ್ ತಗೊಂಡಾಗ ಅದನ್ನ ಪೆರಿಮೀಟರ್ ಅಂತೀವಿ. ಬಟ್ ಸರ್ಕಂಫರೆನ್ಸ್ ಅಂದ್ರೆ ಇದಕ್ಕೆ ನಾವು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಕ್ ಆಗಲ್ಲ. ಈ ಶೇಪ್ ಇರೋದೇ ಸರ್ಕಲ್, ರೌಂಡ್ ಶೇಪ್ ಇದೆ, ಕೋನ್ ಶೇಪ್, ಆ ತರ ಎಲ್ಲ ಶೇಪಿಗೆ ನಾವು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಕ್ ಆಗಲ್ಲ. ಇದರಲ್ಲಿ ನಾವು ಅದಕ್ಕೆ ಇದನ್ನ ಸರ್ಕಂಫರೆನ್ಸ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡಬಹುದು. ಸೊ ರೇಡಿಯಸ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ಸರ್ಕಲ್ದು ಹಾಫ್ ಮೆಜರ್ಮೆಂಟ್ ಇರುತ್ತಲ್ಲ, ಹಾಫ್ ಒಂದು ಪಾಯಿಂಟ್ ಇಂದ ಇಲ್ಲಿವರೆಗೂ ಎಂಡ್, ಇದು ಹಾಫ್ ಮೆಜರ್ಮೆಂಟ್ ಆಫ್ ದ ಸರ್ಕಲ್ ಇರುತ್ತಲ್ಲ, ಅದನ್ನ ರೇಡಿಯಸ್ ಅಂತ ಕರಿತೀವಿ. ಡಯಾಮೀಟರ್ ಅಂತಾನು ಕೂಡ ಬರುತ್ತೆ ನಿಮ್ಗೆ ನೆಕ್ಸ್ಟ್ ಮುಂದೆ. ಡಯಾಮೀಟರ್ ಅಂದ್ರೆ ಫುಲ್ ಎಷ್ಟಿದೆ ಒಳಗಡೆದ್ದು ಮೆಜರ್ಮೆಂಟ್ ಅಂತ ನೋಡ್ತೀವಲ್ವಾ, ಅದಕ್ಕೆ ಡಯಾಮೀಟರ್ ಅಂತೀವಿ. ಬಟ್ ಈ ಬೌಂಡ್ರಿದು ಮೆಜರ್ಮೆಂಟ್ ಎಷ್ಟಿದೆ ಅಂತ ಹೇಳ್ತೀವಲ್ವಾ, ಅದನ್ನ ಸರ್ಕಂಫರೆನ್ಸ್ ಅಂತೀವಿ. ಸೊ ಈ ತರ ಡಯಾಗ್ರಾಮ್ಸ್, ಈ ತರ ಶೇಪ್ಸ್ ಇರೋದು, ಸ್ಕ್ವೇರ್, ರೆಕ್ಟ್ಯಾಂಗಲ್, ಅದನ್ನ ಸೈಡ್ಸ್ ನ ಮೆಜರ್ಮೆಂಟ್ಗೆ ಪೆರಿಮೀಟರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ನೋಡ್ಕೊಳ್ಳಿ, ಇದ್ರದ್ದು ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ದು ಫಾರ್ಮುಲಾ ಇದೆ 2πr ಅಂತ. ಇಲ್ಲಿ ಕೊಟ್ಟಿದ್ದಾರೆ ಪೈದು ವ್ಯಾಲ್ಯೂ 22/7 ಅಂತ ತಗೊಂಡ್ಬಿಟ್ಟು ಮಾಡಿ ಅಂತ. 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ 2πr ಫಾರ್ಮುಲಾ ಹಾಕೊಳ್ಬೇಕು. 2 × π × r ಅಂತ. ಸೊ ಇಲ್ಲಿ r ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ ನಮ್ಗೆ 14 ಅಂತ. 2 × 7 1s 7 2s ಇಲ್ಲಿ ಹೋಗುತ್ತೆ, ಕಾಟ್ ಆಗುತ್ತೆ. ಆಮೇಲೆ 2 × 22 × 2 88 cm ಆಗುತ್ತೆ. ಸೊ ನೆಕ್ಸ್ಟ್ 28 cm ಕೊಟ್ಟಿದ್ದಾರೆ. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ದು ಫಾರ್ಮುಲಾ 2πr. 2 × ಪೈದು ವ್ಯಾಲ್ಯೂ 22/7, r 28 ಕೊಟ್ಟಿದ್ದಾರೆ. 7 1s 7 4s. ಸೊ 2 × 22 × 4 ನಾವು ಮಲ್ಟಿಪ್ಲೈ ಮಾಡಿದಾಗ 176 cm ಬರುತ್ತೆ. ಸೊ cm ಅಲ್ಲಿ ಕೊಟ್ಟಿದ್ರೆ cm ಅಲ್ಲೇ ಬರಿಬೇಕು, mm ಅಲ್ಲಿ ಕೊಟ್ಟಿದ್ರೆ mm ಅಲ್ಲೇ ಬರಿಬೇಕು. ನೆಕ್ಸ್ಟ್ ಇಲ್ಲಿ 21 cm ಕೊಟ್ಟಿದ್ದಾರೆ r ಇಂದು ವ್ಯಾಲ್ಯೂ. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ 2πr ಹಾಕೊಳ್ಬೇಕು. 2 × ಪೈದು ವ್ಯಾಲ್ಯೂ 22/7 ಇದೆ, ಇಂಟು ಆರ್ದು ವ್ಯಾಲ್ಯೂ 21 ಇದೆ. 7 1s 7 3s 133 cm ಆಗುತ್ತೆ. ನೆಕ್ಸ್ಟ್ ಫೈಂಡ್ ದ ಏರಿಯಾ ಆಫ್ ದ ಫಾಲೋಯಿಂಗ್ ಸರ್ಕಲ್ ಗಿವ್ಸ್ ದಟ್ ರೇಡಿಯಸ್ 14 mm. ಇಲ್ಲಿ ನೋಡಿ ನಿಮ್ಗೆ mm ಅಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಆನ್ಸರ್ ಕೂಡ mm ಅಲ್ಲೇ ಬರೀಬೇಕು. ಏರಿಯಾ ಆಫ್ ದ ಸರ್ಕಲ್ πr². ಸೊ ಏರಿಯಾ ಎಷ್ಟಿದೆ ಇವತ್ತು ಸರ್ಕಲ್ದು ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಾವು ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ನ ಫೈಂಡ್ ಔಟ್ ಮಾಡಿದೀವಿ. ಅದರದ್ದು ಫಾರ್ಮುಲಾ 2πr. ಏರಿಯಾ ಆಫ್ ದ ಸರ್ಕಲ್ದು ಫಾರ್ಮುಲಾ πr². ಮರಿಬಾರ್ದು ವಿವರ್ಸ್, ಗೊತ್ತಾಗ್ತಾ ಇದೆಯಾ? ಫಾರ್ಮುಲಾ ನೆನಪನ ಇರಬೇಕು. ಏರಿಯಾ ಆಫ್ ದ ಸರ್ಕಲ್ ಈಸ್ πr². ಸೊ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 14 ಕೊಟ್ಟಿದ್ದಾರೆ ನಮ್ಗೆ. ಪೈದು ವ್ಯಾಲ್ಯೂ 22/7 ಹಾಕೊಳ್ಬೇಕು, ಆರ್ದು 14² ಹಾಕೊಳ್ಬೇಕು. 22/7 14 2 ಟೈಮ್ಸ್ ಬರ್ಕೊಳ್ಳಿ. ಸ್ಕ್ವೇರ್ ಇದೆ ಅಲ್ವಾ ಇಲ್ಲಿ, ಅದಕ್ಕೆ ನಾವು 2 ಟೈಮ್ಸ್ ಬರ್ಕೊಂಡಿದೀವಿ, 14 × 14 ಅಂತ. ಸೊ ಇಲ್ಲಿ 7 1s 7 2s. ನೆಕ್ಸ್ಟ್ 22 × 2 × 14 ಮಾಡಿದಾಗ, ಇಲ್ಲಿ 42 × 14 ಮಾಡಿದಾಗ 616 mm² ಬರುತ್ತೆ. ಸೊ ಇಲ್ಲಿ ಮಾಡಿದೀನಿ ನೋಡಿ ಮಲ್ಟಿಪ್ಲಿಕೇಶನ್, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? 616 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಹೇಳಿದೆ ನಿಮ್ಗೆ ನಾನು, ಒಂದು ಸರ್ಕಲ್ದು ಹಾಫ್ ಮೆಜರ್ಮೆಂಟ್ಗೆ ರೇಡಿಯಸ್ ಅಂತೀವಿ, ಫುಲ್ಗೆ ಡಯಾಮೀಟರ್ ಅಂತ ಹೇಳ್ತೀವಿ. ಸೊ ನಾವು ಫೈಂಡ್ ಔಟ್ ಮಾಡಬೇಕು ಏರಿಯಾ ಆಫ್ ದ ಸರ್ಕಲ್ ಅಂದ್ರೆ ಇಲ್ಲಿ r ನಮ್ಗೆ ಬೇಕು.
ಸೊ ಇವಾಗ ಆರ್ ಕೊಟ್ಟಿಲ್ಲ, ಇವರು ಡಯಾಮೀಟರ್ ಕೊಟ್ಬಿಟ್ಟಿದ್ದಾರೆ, ಫುಲ್ ಕೊಟ್ಟಿದ್ದಾರೆ. ಅದರಲ್ಲಿ ಅರ್ಧ ಮಾಡ್ಕೊಳ್ಬೇಕು ನಾವು, ಎಷ್ಟು ಆಗುತ್ತೆ ಡಯಾಮೀಟರ್ನ. ಫಸ್ಟ್ ರೇಡಿಯಸ್ನ ಫೈಂಡ್ ಔಟ್ ಮಾಡಿ ಆಮೇಲೆ ಏರಿಯಾ ಆಫ್ ದ ಸರ್ಕಲ್ ಫೈಂಡ್ ಔಟ್ ಮಾಡಬೇಕು. ಸೊ 49 ಡೈರೆಕ್ಟ್ ಆಗಿ ನೀವು ಅರ್ಧ ಮಾಡಿದ್ರೆ ಎಷ್ಟಾಗುತ್ತೆ? 24.5. ಇಲ್ಲಿ ನೋಡ್ಕೊಳ್ಳಿ, ಡಿ ಇಸ್ ಈಕ್ವಲ್ ಟು 2r, 49 is equal to 2r, r is equal to 49/2, 2 1s are 224 ಪಾಯಿಂಟ್. ಇಲ್ಲಿ ಹಾಕಿದೀನಿ ನೋಡಿ, 2 2s are 4, 9 ಕೆಳಗಡೆ ಬಂತು, 2 4s are 8, 1 ಮಿಕ್ತು. ಸೊ 9 1 ಹೋಗಲ್ಲ, ಅದಕ್ಕೆ 0ನ ಹಾಕೊಂಡಿದ್ವಿ, ಇಲ್ಲಿ ಪಾಯಿಂಟ್ ಹಾಕಿದ್ವಿ, ಅದಕ್ಕೆ ಇಲ್ಲಿ 0 ಆ್ಯಡ್ ಮಾಡ್ಕೊಂಡಿದ್ವಿ. 2 5s are 10 ಆಗುತ್ತೆ. 24.5 ಇದ್ರದ್ದು ರೇಡಿಯಸ್. ಸೊ ರೇಡಿಯಸ್ ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ಇವಾಗ ನಾವು ಏರಿಯಾ ಆಫ್ ದ ಸರ್ಕಲ್ನ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಹೇಳಿದ್ದೆ ನಿಮಗೆ, ಏರಿಯಾ ಆಫ್ ದ ಸರ್ಕಲ್ πr². ಪೈದು ವ್ಯಾಲ್ಯೂ 22/7. ಆರ್ ನಾವು ಇವಾಗ ಫೈಂಡ್ ಔಟ್ ಮಾಡ್ಕೊಂಡಿದೀವಿ 24.5 ಸ್ಕ್ವೇರ್. ಸೊ 24.5 24.5 2 ಟೈಮ್ ಬರ್ಕೊಂಡಿದೀವಿ. 7 1s 7 3.5 ಇಲ್ಲಿ 7 1s 7 3.5 ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. 3.5. ಸೊ ಇವಾಗ 22 × 3.5 × 24.5ನ ನಾವು ಮಾಡ್ಕೊಂಡಿದ್ದೀವಿ ಮಲ್ಟಿಪ್ಲೈ. ಫಸ್ಟ್ 3.5 × 22 ಮಾಡಿದಾಗ 77.0 ಬಂತು. ಮತ್ತೆ ಅದರದ್ದು ಮಲ್ಟಿಪ್ಲೈ ಮಾಡಿದಾಗ 24.5, ಅದು 2ಗೆ ನಾವು ಮಲ್ಟಿಪ್ಲೈ ಮಾಡಿದಾಗ ಈ 2 ನಂಬರ್ಸು ನಮಗೆ 1886.50 ಮೀಟರ್ ಸ್ಕ್ವೇರ್ ಬಂದಿದೆ ನಿಮಗೆ ಆನ್ಸರ್. ಗೊತ್ತಾಯ್ತಾ? ಏರಿಯಾ ಆಫ್ ದ ಸರ್ಕಲ್, ಇದು ಸರ್ಕಲ್ದು ಏರಿಯಾ ಎಷ್ಟು ನಮಗೆ ಬಂದಿದೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ ನೋಡಿ, 3.5 × 22 77.0 ಬಂದಿದೆ. ಇದು 1886.50 ಬಂದಿದೆ. ಇಲ್ಲಿ ಡೈರೆಕ್ಟ್ ರೇಡಿಯಸ್ ಕೊಟ್ಬಿಟ್ಟಿದ್ದಾರೆ, ನಾವು ಡೈರೆಕ್ಟ್ ಆಗಿ ಫಾರ್ಮುಲಾನ ಹಾಕ್ಬಹುದು. πr², ಪೈದು ವ್ಯಾಲ್ಯೂ 22/7, ಆರ್ 5 ಕೊಟ್ಟಿದ್ದಾರೆ, ಇಲ್ಲಿ 5², 22/7 5 × 5 ಅಂತ ಬರ್ಕೊಂಡಿದ್ದೀವಿ. ಸೊ ಇಲ್ಲಿ 22 × 5 5s are 25. ಡೈರೆಕ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ 22 × 25 550 ಬಂತು. /7 ಹಾಕೊಂಡಿದ್ದೀವಿ. ಸೊ 22 /7 ಅನ್ನ ನಾವು ಡಿವೈಡ್ ಮಾಡಿ ಡೈರೆಕ್ಟ್ ಆಗಿ ಇಡ್ಬೋದು. 7 7s are 49. ಸೊ 49 ಅಲ್ಲಿ 55 ನಲ್ಲಿ 49 ಹೋದ್ರೆ 6 ಮಿಕ್ಕುತ್ತೆ. ಸೊ 0ನ ನಾವು ಕೆಳಗಡೆ ಹಾಕೊಂಡ್ರೆ ಎಷ್ಟಾಗುತ್ತೆ ಹೇಳಿ? 7 7s 7 5s 35, 7 6 46. ಡೈರೆಕ್ಟ್ ಆಗಿ ಇಷ್ಟೇ ವ್ಯಾಲ್ಯೂ ನೀವು ಇಡ್ಬೋದು, ಇಲ್ಲ ನೀವು ಡಿವೈಡ್ ಮಾಡಿ ವ್ಯಾಲ್ಯೂ ಕಂಟಿನ್ಯೂ ಆಗ್ತಾ ಇರುತ್ತೆ ಇದ್ರದ್ದು. ಸೊ ನೀವು 2 ನಂಬರ್ಸ್ ಮಾತ್ರ ತಗೊಳ್ಬೋದು. 78.5 cm ಅಂತ, ಇದು ಕಂಟಿನ್ಯೂಯೇಷನ್ 555 ವ್ಯಾಲ್ಯೂ ಬರ್ತಾನೆ ಇರುತ್ತೆ. ಸೊ ಇಷ್ಟು ಮಾಡಿ ನೀವು ಸಾಕು, ಇಲ್ಲಾಂದ್ರೆ ಇಷ್ಟೇ ವ್ಯಾಲ್ಯೂ ಕೂಡ ಇಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, if the circumference of the cellular sheet is 154 meter, find its radius, also find the area of the sheet. ಒಂದು ಶೀಟ್ ಇದೆ, ಸೆಲ್ಯುಲಾರ್ ಶೀಟ್, ಅದು ರೌಂಡ್ ಆಗಿ ಅದರದ್ದು ರೇಡಿಯಸ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿಂದ ಇಲ್ಲಿವರೆಗೂ. ಸೆಲ್ಯುಲಾರ್ ಶೀಟ್ದು ಸರ್ಕಂಫರೆನ್ಸ್ ಕೊಟ್ಬಿಟ್ಟಿದ್ದಾರೆ. ಟೋಟಲ್ ಆಗಿ ಸರ್ಕಂಫರೆನ್ಸ್ ಎಷ್ಟಿದೆ? 154 ಮೀಟರ್ ಅಂತ ಕೊಟ್ಟಿದ್ದಾರೆ. ಅದರದ್ದು ನಾವು ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಏರಿಯಾ ಆಫ್ ದ ಶೀಟ್, ಏರಿಯಾ ಆಫ್ ದ ಸರ್ಕಲ್ ಕೂಡ ಹಾಕಿ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಸರ್ಕಂಫರೆನ್ಸ್ ಕೊಟ್ಬಿಟ್ಟಿದಾರಲ್ವಾ, ಬರ್ಕೊಳ್ಳೋಣ. ಸೊ ರೇಡಿಯಸ್ ಫೈಂಡ್ ಔಟ್ ಮಾಡೋಕ್ಕೆ 2πr, ಸರ್ಕಂಫರೆನ್ಸ್ ಕೊಟ್ಟಿದ್ದಾರೆ 154, 2 × ಪೈದು ವ್ಯಾಲ್ಯೂ 22/7 × r. r ಈ ಕಡೆ ಬಂದಾಗ 154 × 7, ಈ 7 ಮೇಲ್ಗಡೆ ಹೋಗುತ್ತೆ, 22 ಕೆಳಗಡೆ ಬರುತ್ತೆ. 2 ಇರೋದನ್ನ ಇದು ಕೂಡ 1/, ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದೀವಲ್ವಾ, ಸೊ ಅದಕ್ಕೆ ಇಲ್ಲಿ ಬರೀತೀನಿ ನೋಡ್ಕೊಳ್ಳಿ. ನಾವು ಆರನ್ನ ಅಲ್ಲಿ ಕಳಿಸಿದಾಗ r is equal to, ಸೊ ಈ ವ್ಯಾಲ್ಯೂ ಏನಾಗುತ್ತೆ? 1/2 ಆಗುತ್ತೆ. ನ್ಯೂಮರೇಟರ್ ಡಿನಾಮಿನೇಟರ್ಗೆ ಹೋಗುತ್ತೆ. ಈ ವ್ಯಾಲ್ಯೂ ಏನಾಗುತ್ತೆ? 7/22 ಆಗುತ್ತೆ. ಸೊ ಈ ಕಡೆ ಇರುವಂತಹ ವ್ಯಾಲ್ಯೂ 154 ಬರುತ್ತೆ.
ಅರ್ಥ ಆಯ್ತಾ? ಅದೇ ಸೇಮ್ ಆಗಿ ಬರ್ದಿದ್ದೀನಿ ನೋಡಿ ಇಲ್ಲಿ 154 ಇಂಟು 7 7 1 7 ಈ 1 ಬರ್ದಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಬರಿಬೇಕು ಅಂದರೆ ಅದನ್ನು ಕೂಡ ಬರ್ಕೊಳ್ಳಿ, ಏನಿಲ್ಲ. ನೆಕ್ಸ್ಟ್ 2 ಇಂಟು 22 ಬರುತ್ತೆ. ಆಯ್ತಾ? ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಿಮಗೆ ಡಿವೈಡ್ ಕೂಡ ಮಾಡಿದ್ದೀವಿ. ಇಲ್ಲಿ ನೋಡ್ಕೊಳ್ಳಿ, 2 1s ಇಲ್ಲಿ 2 1s 22 2s 11 2s 11 14s ಇಲ್ಲಿ 11 ಟೇಬಲ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ, ಡಿವೈಡೆಡ್ ಬೈ 11. ಆಮೇಲೆ ಮತ್ತೆ 14 ಇಲ್ಲಿದೆ. ಸೊ ಇದಕ್ಕೆ 2 1s 14 7s ಇಲ್ಲಿ 2 ಟೇಬಲ್ ಅಲ್ಲಿ ಕೂಡ ಡಿವೈಡ್ ಮಾಡಿದ್ದಾರೆ. ಫಸ್ಟ್ 11 ಟೇಬಲ್ ಅಲ್ಲಿ 11 2s 11 14s ಆಮೇಲೆ 2 1s 2 7s ಅದನ್ನ ಡಿವೈಡ್ ಮಾಡಿದ್ದಾರೆ. ಇಲ್ಲಿ ಮಿಕ್ಕಿರೋದು 7 ಇಂಟು 7 ಅಷ್ಟೇ ಮಿಕ್ಕಿರೋದು. 7 7s 49 ಡಿವೈಡೆಡ್ ಬೈ ಇಲ್ಲಿ ನೋಡಿ 2 1 ಮಿಕ್ಕಿದೆ 2 ಇದೆ. ಸೊ ಅದನ್ನ ನಾವು ಡಿವೈಡ್ ಮಾಡಿದಾಗ 24.5 ಮೀಟರ್ ಬರುತ್ತೆ. ಸೊ ಇವಾಗ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಏರಿಯಾದು ಫಾರ್ಮುಲಾ ಹಾಕೊಳ್ಳಿ, ಪೈ ಆರ್ ಸ್ಕ್ವೇರ್. ಸೊ ನಮಗೆ ರೇಡಿಯಸ್ ಗೊತ್ತಿದೆ, ಪೈದು ವ್ಯಾಲ್ಯೂ 22/7, ರೇಡಿಯಸ್ 49/2. 2 ಆದರೂ ಇಟ್ಕೊಳ್ಬಹುದು, ಇಲ್ಲ ಪಾಯಿಂಟ್ ಡೆಸಿಮಲ್ ಫಾರ್ಮಲ್ಲೂ ಕೂಡ ಇಡ್ಬೋದು. ನಾವು ಇಲ್ಲಿ ಹಂಗೆ ಇಟ್ಕೊಂಡಿದ್ದೀವಿ, ಇಲ್ಲೂ ಹಂಗೆ ಇದೆ ಅಲ್ವಾ, ಅದಕ್ಕೆ ಆರ್ ಸ್ಕ್ವೇರ್ನ 2 ಟೈಮ್ಸ್ ಬರ್ಕೊಂಡಿದ್ದೀವಿ. ಇಲ್ಲಿ 2 1s 2 11s ಕಾಟ್ ಹಾಕಿದ್ದಾರೆ, 2 1s 2 11s ಇಲ್ಲಿ ನೋಡಿ 22 ಕ್ಯಾನ್ಸಲ್ ಆಗಿದೆ. ಮತ್ತೆ 7 1s 7 7s ಇಲ್ಲಿ ಮಿಕ್ಕಿರೋದು 11 ಇಂಟು 49 ಡಿವೈಡೆಡ್ ಬೈ 1 2 ಮಿಕ್ಕಿದೆ. ಸೊ ಅದನ್ನ ನಾವು ಫುಲ್ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ 1886.5 ಬರುತ್ತೆ. ಅರ್ಥ ಆಗ್ತಾ ಇದೆಯಾ ವಿವರ್ಸ್? ನೆಕ್ಸ್ಟ್, a gardener want to fence a cellular garden of a diameter 21 meter. Find the length of the rope he need to purchase if he make 2 rounds of fence. Also find the cost of rope if the cost is rupees 4 per meter. ಇಲ್ಲಿ ನೋಡಿ, ನಿಮಗೆ ಫಸ್ಟ್ ನಾನು ಕ್ವಶನ್ ಅನ್ನ ಅರ್ಥ ಮಾಡಿಸ್ತೀನಿ. ಒಂದು ಗಾರ್ಡನರ್ ಫೆನ್ಸ್ ಹಾಕ್ಬೇಕಂತೆ ಅವ್ರದ್ದು ಗಾರ್ಡನ್ಗೆ. ಸೊ ಅವ್ರ ಫೆನ್ಸ್ ಯಾವ ತರ ಹಾಕ್ತಾ ಇದ್ದಾರೆ ಅಂದ್ರೆ ಸೆಲ್ಯುಲರ್ ಶೇಪ್ ಅಲ್ಲಿ ಹಾಕ್ತಾ ಇದ್ದಾರೆ, ಸ್ಕ್ವೇರ್ ಶೇಪ್ ಅಲ್ಲಿ ಹಾಕ್ತಾ ಇಲ್ಲ. ಬಟ್ ಆ ಫೆನ್ಸ್ 2 ರೌಂಡ್ಸ್ ಅಲ್ಲಿ ಹಾಕ್ತಾ ಇದ್ದಾರೆ. ಎಷ್ಟು ರೌಂಡ್ ಹಾಕ್ತಾ ಇದ್ದಾರೆ ಅವರು? 2 ರೌಂಡ್ಸ್ ಹಾಕ್ತಾ ಇದ್ದಾರೆ. 1 ಮೀಟರ್ ಅದನ್ನ 4 rupeesಗೆ ಪರ್ಚೇಸ್ ಮಾಡಿದ್ದಾರೆ. ಅವ್ರು ಇಲ್ಲಿ ತೋರಿಸಿದ್ದಾರೆ ನೋಡಿ, ಕಾಸ್ಟ್ ಆಫ್ ರೋಪ್. ಆ ರೋಪ್ ಎಷ್ಟಿದೆ? 4 ಇದೆ ಪರ್ ಮೀಟರ್. ಮೀಟರಿಗೆ 4 rupees ಆಗಿದೆ. ನಾವು ಕಾಸ್ಟ್ ಕೂಡ ಫೈಂಡ್ ಔಟ್ ಮಾಡಬೇಕು. ಸೆಲ್ಯುಲರ್ ದ ಲೆಂತ್ ಆಫ್ ದ ರೋಪ್ ದ ನೀಡ್ಸ್ ಟು ಪರ್ಚೇಸ್ ಇಫ್ ಹಿ ಮೇಕ್ಸ್ 2 rounds ಆಫ್ ಫೆನ್ಸ್. ಆಲ್ಸೋ ಫೈಂಡ್ ದ ಕಾಸ್ಟ್ ಆಫ್ ರೋಪ್ಸ್. ಇಲ್ಲಿ ಡಯಾಮೀಟರ್ ಮಾತ್ರ ಕೊಟ್ಟಿದ್ದಾರೆ, ಇಲ್ಲಿಂದ ಇಲ್ಲಿ ನೋಡಿ. ಸೊ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿಂದ ಇಲ್ಲಿವರೆಗೂ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? 21 ಮೀಟರ್ ಕೊಟ್ಟಿದ್ದಾರೆ. ಇವಾಗ ನಾವು 4 ಮೀಟರ್ ಪರ್ ರೋಪ್ ಇದೆ. ಅದು ನಾವೇನ್ ಫೈಂಡ್ ಔಟ್ ಮಾಡಬೇಕು? ಸರ್ಕಂಫರೆನ್ಸ್ ಫೈಂಡ್ ಔಟ್ ಮಾಡಬೇಕು, ಪ್ಲಸ್ ಕಾಸ್ಟ್ ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, ಡಯಾಮೀಟರ್ 21 ಮೀಟರ್, ಸಿ ಇಸ್ ಈಕ್ವಲ್ ಟು ಪೈ ಡಿ. ಸೊ ಇದು ಒಂದು ಫಾರ್ಮುಲಾ, ಇದು ಮರಿಬಾರ್ದು. ಸರ್ಕಂಫರೆನ್ಸ್, ಯಾಕಂದ್ರೆ ನಾವು ಸರ್ಕಂಫರೆನ್ಸ್ ಫೈಂಡ್ ಔಟ್ ಮಾಡ್ಕೊಳ್ಬೇಕಲ್ವಾ, ಪೈ ಡಿ ನ ಹಾಕೊಂಡಿದೀವಿ. ಸಿ ಇಸ್ ಈಕ್ವಲ್ ಟು ಪೈದು ವ್ಯಾಲ್ಯೂ 22/7, ಡಿದು ವ್ಯಾಲ್ಯೂ 21 ಇದೆ. ಸೊ 7 1s 7 3s ಕಾಟ್ ಆಗಿದೆ. 22 ಇಂಟು 3 ಮಾಡಿದಾಗ 16 ಮೀಟರ್ ಬರುತ್ತೆ. ಸೊ ನಾವು ಸರ್ಕಂಫರೆನ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್, 2 rounds ಆಫ್ ಫೆನ್ಸ್ ಅಲ್ವಾ, 1 round ಅಲ್ಲ 2 rounds ಅವ್ರು ಹಾಕ್ತಾ ಇದ್ದಾರೆ. ಸೊ ಅದಕ್ಕೆ ಈ ಸರ್ಕಂಫರೆನ್ಸ್ ನ ನಾವು ಮಲ್ಟಿಪ್ಲೈ ಬೈ 2 ಮಾಡ್ಕೊಂಡಿದೀವಿ. ನಾವು ಇಷ್ಟು ಫೆನ್ಸ್ಗೆ ಸರ್ಕಂಫರೆನ್ಸ್ ಫೈಂಡ್ ಔಟ್ ಮಾಡಿರೋದು, ಯಾಕಂದ್ರೆ ಕೊಟ್ಟಿರೋ ಡಯಾಮೀಟರ್ ಇದಕ್ಕೇನೆ. ಇಲ್ಲಿಂದ ಇಲ್ಲಿವರೆಗೂ ಡಯಾಮೀಟರ್ ಕೊಟ್ಟಿಲ್ಲ, ಇಷ್ಟು ಡಯಾಮೀಟರ್ನ ಮಾತ್ರ ಕೊಟ್ಟಿದ್ದಾರೆ ಅವರು. ಸೊ ಇವಾಗ ನಾವು ಈ ಏರಿಯಾನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಇಷ್ಟು ಎಷ್ಟಾಗಿದೆ ಅಂದ್ರೆ ಮಲ್ಟಿಪ್ಲೈ ಬೈ 2 ಮಾಡಿದಾಗ ನಮಗೆ 132 ಮೀಟರ್ ಬರುತ್ತೆ. ನೆಕ್ಸ್ಟ್, ಇವಾಗ ಟೋಟಲ್ ಲೆಂತ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು, ಕಾಸ್ಟ್ ಹಾಕಿ. ಸೊ ದ ಟೋಟಲ್ ಲೆಂತ್ ಈಸ್ 132 ಮೀಟರ್. ಸೊ ಅವ್ರಿಗೆ ಎಷ್ಟು ರೋಪ್ ಬೇಕಾಗುತ್ತೆ ಅಂದ್ರೆ, ಈ ಒಳಗಡೆ ಒಂದು ರೋಪಿಗೆ 66 ಮೀಟರ್ ಬೇಕಾಗುತ್ತೆ,
ಹೊರಗಡೆ ಇರೋ ಒಂದು ರೋಪಿಗೆ 66 ಬೇಕಾಗುತ್ತೆ. ಎರಡೂನ ನಾವು ಆ್ಯಡ್ ಮಾಡಿದಾಗ 132 ಮೀಟರ್ ಅವ್ರಿಗೆ ಬೇಕಾಗುತ್ತೆ. ಕಾಸ್ಟ್ ಎಷ್ಟಿದೆ ಅಂತ ನೋಡೋಕ್ಕೆ ನಾವು 132 ಒಂದಕ್ಕೆ 4 rupees ಅಲ್ವಾ, ಸೊ ಮಲ್ಟಿಪ್ಲೈ ಬೈ 4 ಮಾಡಿದಾಗ 528 rupees ಆಗುತ್ತೆ. ಸೊ ಅರ್ಥ ಆಯ್ತಾ? ನೆಕ್ಸ್ಟ್, ಫ್ರಮ್ ಎ ಸರ್ಕ್ಯುಲರ್ ಶೀಟ್ ಆಫ್ ರೇಡಿಯಸ್ 3 centimeter ಈಸ್ ರಿಮೂವ್ಡ್, ಫೈಂಡ್ ದ ಏರಿಯಾ ಆಫ್ ದ ರಿಮೈನಿಂಗ್ ಶೀಟ್. ಪೈ ಈಸ್ ಈಕ್ವಲ್ ಟು 3.14. ಪೈದು ವ್ಯಾಲ್ಯೂ ನಾವು 3.14ನ ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ ಡಯಾಗ್ರಾಮ್ ಇದೆ. ಒಂದು ಬಿಗ್ ಸರ್ಕಲ್ ಇದೆ, ಸೆಲ್ಯುಲಾರ್ ಶೀಟ್, ಒಂದು ಸ್ಮಾಲ್ ಸರ್ಕಲ್ ಇದೆ. ಈ ಸ್ಮಾಲ್ ಸರ್ಕಲ್ ಅಲ್ಲಿ ರಿಮೂವ್ ಮಾಡಿದ್ದಾರೆ ಅವರು. ರೇಡಿಯಸ್ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ 3 centimeterನ ಕೊಟ್ಟಿದ್ದಾರೆ. ಬಟ್ ಈ ಏರಿಯಾನ ಅವ್ರು ಏನ್ ಹೇಳ್ತಾ ಇದ್ದಾರೆ, ಸ್ಮಾಲ್ ಸರ್ಕಲ್ ಇರೋಂತಹ ಏರಿಯಾನ ರಿಮೂವ್ ಮಾಡಿದೀವಿ, ರಿಮೂವ್ ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ಇಲ್ಲಿಂದ ಇಲ್ಲಿವರೆಗೂ ಇರೋಂತಹ ಸರ್ಕಂಫರೆನ್ಸ್ ಮಾತ್ರ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡ್ಕೊಳ್ಳಿ, ರೇಡಿಯಸ್ ಆಫ್ ದ ಶೀಟ್ ಎಷ್ಟಿದೆ, 4 centimeter. ರೇಡಿಯಸ್ ಟು ಬಿ ರಿಮೂವ್ಡ್ ಎಷ್ಟು ಮಾಡಿದ್ದಾರೆ, 3 cm ಮಾಡಿದ್ದಾರೆ. ಏರಿಯಾ ಆಫ್ ರಿಮೈನಿಂಗ್ ಶೀಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಸರ್ಕ್ಯುಲರ್ ಶೀಟ್ ಅಂಡ್ ಏರಿಯಾ ಆಫ್ ಸರ್ಕಲ್ ರಿಮೂವ್ಡ್. ಸೊ ಟೋಟಲ್ ಆಗಿ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಇದು ಸರ್ಕಲ್ ಆಗಿ ರಿಮೂವ್ ಮಾಡಿರೋದ ಅದು ಏರಿಯಾ, ಮತ್ತೆ ಇಲ್ಲಿ ಇರೋ ಅಂತಹ ಏರಿಯಾನ ನಾವು ಮೈನಸ್ ಮಾಡಿದಾಗ ನಮ್ಗೆ ಟೋಟಲ್ ಏರಿಯಾ ಬರುತ್ತೆ. ಸೊ ಪೈ ಆರ್ ಸ್ಕ್ವೇರ್, ಇದು ಕ್ಯಾಪಿಟಲ್ ಆರ್ ಅಂತ ಮೆನ್ಷನ್ ಮಾಡೋಣ. ಬಿಗ್ ಸರ್ಕಲ್ಗೆ, ಸ್ಮಾಲ್ ಸರ್ಕಲ್ಗೆ ಸ್ಮಾಲ್ ಆರ್ ಅಂತ ಮೆನ್ಷನ್ ಮಾಡೋಣ. ಪೈ ಆರ್ ಸ್ಕ್ವೇರ್ ಮೈನಸ್ ಪೈ ಆರ್ ಸ್ಕ್ವೇರ್. ಸೊ ಪೈ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಮಾಡಿದಾಗ ಪೈದು ವ್ಯಾಲ್ಯೂ ಎಷ್ಟಿದೆ, 3.14 ಇದೆ. ಸೊ ರೇಡಿಯಸ್ ಬಿಗ್ ಸರ್ಕಲ್ದು ರೇಡಿಯಸ್ ಅವರು 4 ಕೊಟ್ಟಿದ್ದಾರೆ, ಸ್ಮಾಲ್ ಸರ್ಕಲ್ದು ರೇಡಿಯಸ್ 3 ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು 3.14 ಪೈದು ವ್ಯಾಲ್ಯೂ 16, 4 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಹಾಕೊಂಡಿದೀವಿ. 3.14 16 ಮೈನಸ್ 9 ಹಾಕೊಂಡಿದೀವಿ. ಸೊ 3.14 ಮಲ್ಟಿಪ್ಲೈ ಇಂಟು 7 ಹಾಕೊಂಡಾಗ 21.98 ಅದರದ್ದು ಸೆಲ್ಯುಲಾರ್ ಶೀಟ್ ರಿಮೈನಿಂಗ್ ಶೀಟ್ ಇರುತ್ತೆ. ಇಷ್ಟು ರಿಮೈನಿಂಗ್ ಶೀಟ್ ಇದೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ನಿಮಗೆ ಕ್ವಶನ್ಸ್ ಅರ್ಥ ಆದರೆ ಸಾಲ್ವ್ ಮಾಡೋದು ತುಂಬಾ ಈಸಿ. Saima wants to put a lace on edge of the cellular table cover of a diameter 1.5 meter. Find the length of the lace required and also find its cost of 1 meter. The lace of cost is 15. Pi value 3.14. ಸೊ ಒಂದು ಟೇಬಲ್ ಕವರ್ ಇದೆ, ಅದು ಸರ್ಕ್ಯುಲರ್ ಶೇಪ್ ಅಲ್ಲಿದೆ. ಅದಕ್ಕೆ ಸೈಮಾ ಅನ್ನೋರು ಲೇಸ್ ಹಾಕ್ಬೇಕು. ಅದನ್ನ ಡಿಸೈನ್ ಮಾಡಕ್ಕೆ ಏನ್ ಹಾಕ್ತಾ ಇದ್ದಾರೆ, ಲೇಸ್ ಹಾಕ್ತಾ ಇದ್ದಾರೆ. ಅದ್ರದ್ದು ಕ್ಲಾತ್, ಟೇಬಲ್ ಕ್ಲಾತಿಗೆ ಲೇಸ್ ಹಾಕ್ತಾ ಇದ್ದಾರೆ. ಸೊ ಅದ್ರದ್ದು ಡಯಾಮೀಟರ್ ಎಷ್ಟಿದೆಯಪ್ಪ ಅಂದ್ರೆ, ಸೊ ರೇಡಿಯಸ್ ಕೊಟ್ಟಿಲ್ಲ ಇಲ್ಲಿ, ಟೋಟಲ್ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ ಅವರು, 1.5 ಮೀಟರ್ ಡಯಾಮೀಟರ್ ಕೊಟ್ಟಿದ್ದಾರೆ. ಫೈಂಡ್ ದ ಲೆಂತ್ ಆಫ್ ದ ಲೇಸ್ ರಿಕ್ವೈರ್ಡ್ ಅಂಡ್ ಆಲ್ಸೋ ಫೈಂಡ್ ದ ಕಾಸ್ಟ್. ಸೊ ಎಷ್ಟು ಲೆಂತ್ ಇವ್ರಿಗೆ ಬೇಕು ನಿಮ್ಗೆ ಲೇಸ್ ಹಾಕಕ್ಕೆ. ಸೊ ಲೆಂತ್ ಎಷ್ಟು ಬೇಕು ಅಂದ್ರೆ ನಾವು ಸರ್ಕಂಫರೆನ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಲೆಂತ್ ಎಷ್ಟು ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. 1 ಮೀಟರ್ ಆಫ್ ದ ಕಾಸ್ಟ್, ಹಂಗೂ ನಮ್ಗೆ ಸರ್ಕಂಫರೆನ್ಸ್ ಬರುತ್ತಲ್ಲ, ಲೆಂತ್ ಬರುತ್ತಲ್ಲ, ಅದನ್ನ ಮಲ್ಟಿಪ್ಲೈ ಬೈ 15 ಮಾಡ್ಕೊಂಡ್ರೆ 1 ಮೀಟರ್ಗೆ 15 rupees ಅಂತೆ. ಅದು ಎಷ್ಟು ಮೀಟರ್ ಕಾಸ್ಟ್ ಹಿಡಿಬೇಕು ಅಂದ್ರೆ ನಮ್ಗೆ ಸರ್ಕಂಫರೆನ್ಸ್ ಫೈಂಡ್ ಔಟ್ ಮಾಡಿದ್ರೆ ಮಲ್ಟಿಪ್ಲೈ ಬೈ 15 ಮಾಡ್ಕೊಂಡ್ರೆ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ತೋರಿಸ್ತೀನಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಡಿ ಇಸ್ ಈಕ್ವಲ್ ಟು 1.5 ಮೀಟರ್. ಇಲ್ಲಿ ಟೋಟಲ್ ಆಗಿ ಡಿ ಟೇಬಲ್ ಕ್ಲಾತ್ ಇನ್ ಡಯಾಮೀಟರ್ ಕೊಟ್ಟಿದ್ದಾರೆ. ಸಿ ಇಸ್ ಈಕ್ವಲ್ ಟು ಪೈ ಡಿ, ಸರ್ಕಂಫರೆನ್ಸ್ ಫೈಂಡ್ ಔಟ್ ಮಾಡಕ್ಕೆ ಸಿ ಇಸ್ ಈಕ್ವಲ್ ಟು ಪೈ ಡಿ. ಸಿ ಇಸ್ ಈಕ್ವಲ್ ಟು ಪೈದು ವ್ಯಾಲ್ಯೂ 3.14, ಡಿ ದ ವ್ಯಾಲ್ಯೂ 1.5. ಸೊ ಮಲ್ಟಿಪ್ಲೈ ಮಾಡಿದಾಗ 4.7. ಇಲ್ಲಿ ನಮಗೆ ಸರ್ಕಂಫರೆನ್ಸ್ ಬಂತು. ಸೊ ಇದೇ ನಮ್ದು ಲೆಂತ್ ಆಫ್ ದ ಲೇಸ್ ಅವ್ರಿಗೆ, ಸೈಮಾ ಅನ್ನೋರ್ಗೆ ಲೇಸ್ ಎಷ್ಟು ಬೇಕು, 4.71 ಮೀಟರ್ ಲೇಸ್ ಬೇಕು. ಇವಾಗ ನಾವು ಕಾಸ್ಟ್ ನ ಫೈಂಡ್ ಔಟ್ ಮಾಡೋಣ. ಸೊ 1 ಮೀಟರ್ ಕಾಸ್ಟ್, 1 ಮೀಟರ್ ಲೇಸ್ಗೆ 15 rupees ಇದೆ. 4.71 ಇಂಟು 15 ಮಾಡಿದಾಗ 70.65 rupees
ಬೇಕಾಗಿರುತ್ತೆ ಅವ್ರಿಗೆ, ಅರ್ಥ ಆಯ್ತಾ? ಸೊ ನಿಮಗೆ ಈ ಪೆರಿಮೀಟರ್ ಮತ್ತು ಏರಿಯಾದ್ರಲ್ಲಿ ಕ್ವಶನ್ ಅರ್ಥ ಆಗಬೇಕು. ಕ್ವಶನ್ ಅರ್ಥ ಆದರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ತೀರಾ, ಅರ್ಥ ಆಯ್ತಾ? ಫೈಂಡ್ ದ ಪೆರಿಮೀಟರ್ ಆಫ್ ಎ ಅಡ್ಜಾಯಿಂಟ್ ಫಿಗರ್ ವಿಚ್ ಈಸ್ ಎ ಸೆಮಿ ಸರ್ಕಲ್ ಇನ್ಕ್ಲೂಡಿಂಗ್ ಇಟ್ಸ್ ಡಯಾಮೀಟರ್. ಸೊ ಒಂದು ಸೆಮಿ ಸರ್ಕಲ್ ಇದೆ. ಸೆಮಿ ಸರ್ಕಲ್ ಅಲ್ಲಿ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಪೆರಿಮೀಟರ್ ಆಫ್ ಎ ಅಡ್ಜಾಯಿಂಟ್ ಫಿಗರ್ ವಿಚ್ ಈಸ್ ಸೆಮಿ ಸರ್ಕಲ್ ಇನ್ಕ್ಲೂಡಿಂಗ್ ದ ಡಯಾಮೀಟರ್. ಸೊ ಇಲ್ಲೊಂದು ಫಾರ್ಮುಲಾ ಇದೆ ನೋಡಿ, C is equal to pi d by 2 plus d ಅಂತ ಕೊಟ್ಟಿದ್ದಾರೆ. ಇದದ್ದು ಪೆರಿಮೀಟರ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಅವರು 10 cm ಕೊಟ್ಟಿದ್ದಾರೆ. D is equal to ಡಯಾಮೀಟರ್ 10 cm ಕೊಟ್ಟಿದ್ದಾರೆ. ಸೊ ಪೆರಿಮೀಟರ್ ಆಫ್ ಎ ಫಿಗರ್ ಈಸ್ ಸರ್ಕಂಫರೆನ್ಸ್ ಆಫ್ ಎ ಸೆಮಿ ಸರ್ಕಲ್. ಸೆಮಿ ಸರ್ಕಲ್ದು ಸರ್ಕಂಫರೆನ್ಸ್ ಇಲ್ಲಿಂದ ಇಲ್ಲಿವರೆಗೂ ಪ್ಲಸ್ ಡಯಾಮೀಟರ್ ನಾವು ಮಾಡಿದಾಗ ನಮಗೆ ಪೆರಿಮೀಟರ್ ಆಫ್ ದ ಫಿಗರ್ ಬರುತ್ತೆ. ನಾನು ಹೇಳಿದೆ ನಿಮಗೆ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಥರ ಶೇಪ್ ಇರಬೇಕು, ಇಲ್ಲಾಂದರೆ ಈ ಥರ ಶೇಪ್ ಇರಬೇಕು ಅಂತ. ಇವಾಗ ಫುಲ್ ಈ ಥರನೂ ಇಲ್ಲ, ಸರ್ಕಂಫರೆನ್ಸು ಇಲ್ಲ, ಈ ಕಡೆ ಪೆರಿಮೀಟರು ಇಲ್ಲ. ಸರ್ಕಂಫರೆನ್ಸು ಫೈಂಡ್ ಔಟ್ ಮಾಡೋಕೆ ಈ ಥರ ಬೇಕು, ನಿಮಗೆ ಪೆರಿಮೀಟರ್ ಫೈಂಡ್ ಔಟ್ ಮಾಡೋಕೆ ಈ ಥರ ಬೇಕು. ಬಟ್ ಅವ್ರು ಏನು ಮಾಡಿದ್ದಾರೆ, ಪೆರಿಮೀಟರ್ದು ಕೊಟ್ಟಿದ್ದಾರೆ, ಸರ್ಕಂಫರೆನ್ಸ್ದು ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಪೆರಿಮೀಟರ್ ಬೇಕಂದ್ರೆ ಈ ಸರ್ಕಂಫರೆನ್ಸ್ದು ಎಷ್ಟು ಸರ್ಕಂಫರೆನ್ಸ್ ಅಂತ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಈ ಡಯಾಮೀಟರ್ಗೂ ಆ್ಯಡ್ ಮಾಡಿದಾಗ ಟೋಟಲ್ ಆಗಿರೋ ನಮಗೆ ಪೆರಿಮೀಟರ್ ಸಿಗುತ್ತೆ. ಸೊ ಸರ್ಕಂಫರೆನ್ಸ್ ಆಫ್ ದ ಸೆಮಿ ಸರ್ಕಲ್ಗೆ ಪೈ ಡಿ ಬೈ 2 ಬರ್ಕೊಂಡಿದ್ದೀವಿ. ಯಾಕಂದರೆ ಟೋಟಲ್ ಆಗಿರೋ ಸೆಮಿ ಸರ್ಕಲ್ ಅಲ್ವಾ, ಫುಲ್ ಸರ್ಕಲ್ ಇದ್ದಿದ್ರೆ ಪೈ ಡಿ ಅಷ್ಟೇ ಬರ್ಕೊಳ್ತಾ ಇದ್ವಿ. ಬಟ್ ಹಾಫ್ ಸರ್ಕಲ್ ಅಲ್ವಾ, ಅದಕ್ಕೆ ಡಿವೈಡೆಡ್ ಬೈ 2 ಮಾಡ್ಕೊಂಡಿದ್ದೀವಿ. ಪ್ಲಸ್ ಡಯಾಮೀಟರ್ ಕೂಡ ಆ್ಯಡ್ ಮಾಡಬೇಕು. ಇಲ್ಲಾಂದರೆ ನಮಗೆ ಆ್ಯಡ್ ಮಾಡಿಲ್ಲ ಅಂದರೆ ನಾವು ಪೆರಿಮೀಟರ್ ಆಗಲ್ಲ. ಪೈದು ವ್ಯಾಲ್ಯೂ 22/7, ಡಿದು ವ್ಯಾಲ್ಯೂ 10/2. ಈ 2ನ ಇಲ್ಲಿ ಬರ್ಕೊಂಡಿದ್ದೀವಿ. ಪ್ಲಸ್ ಡಿ ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ 22ನ ಕ್ಯಾನ್ಸಲ್ ಮಾಡಿದ್ದಾರೆ. 2 1s 2 11s 2ನಲ್ಲಿ ಕ್ಯಾನ್ಸಲ್ ಮಾಡಿದಾಗ 11 × 10 ಬಂತು, ಡಿವೈಡೆಡ್ ಬೈ 7 ಬಂತು. 11 × 10 ಮಾಡಿದಾಗ 110 ಡಿವೈಡೆಡ್ ಬೈ 7. ಈ 10 ಇಲ್ಲಿ ಬಂತು. ಸೊ 110/7ನ ನಾವು ಡಿವೈಡ್ ಮಾಡಿದಾಗ ನಮ್ಗೆ ಎಷ್ಟು ಬಂದಿದೆ? 15.7 ಅಪ್ರಾಕ್ಸಿಮೇಟ್ ಬಂದಿದೆ. ಸೊ ಪಾಯಿಂಟ್ ಹೋಗ್ತಾ ಇದೆ, ಇಲ್ಲಿ ಒಂದು ರಿಮೈನಿಂಗ್ ಇದೆ, ಅದಕ್ಕೆ ನಾವು ಇಷ್ಟೇ ವ್ಯಾಲ್ಯೂ ತಗೊಳ್ಳೋಣ. 15.7 ಪ್ಲಸ್ 10 ಮಾಡಿದಾಗ 25.7 cm ನಮ್ಮದು ಪೆರಿಮೀಟರ್ ಆಫ್ ಎ ಸೆಮಿ ಸರ್ಕಲ್ ಆಗಿದೆ. ಅರ್ಥ ಆಯ್ತಾ? ಸೆಮಿ ಸರ್ಕಲ್ ಇರೋದಕ್ಕೆ π/d ತಗೊಂಡಿರೋದು ಬೈ 2. ಇಲ್ಲ ಅಂದರೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಂದರೆ ಬರೀ πd ತಗೊಳ್ತಾ ಇದ್ವಿ. ಇದು ಹಾಫ್ ಸರ್ಕಲ್ ಅಲ್ವಾ, ಅದಕ್ಕೆ ಡಿವೈಡೆಡ್ ಬೈ 2 ತಗೊಂಡಿದ್ದೀವಿ. ನೆಕ್ಸ್ಟ್, ಫೈಂಡ್ ದ ಕಾಸ್ಟ್ ಆಫ್ ಎ ಪಾಲಿಶಿಂಗ್ circular table top of a diameter 1.6 meter if the rate of the polishing is 15 per meter square. ಸೊ ಒಂದು ಟೇಬಲ್ ಕ್ಲಾತ್ ಇದೆ, ಟೇಬಲ್ ಅದ್ರದ್ದು ಪಾಲಿಶ್ ಮಾಡಬೇಕು. ಅದು ಫುಲ್ ಡಯಾಮೀಟರ್ ಕೊಟ್ಟಿದ್ದಾರೆ. ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಡಯಾಮೀಟರ್? 1.6 ಮೀಟರ್ ಕೊಟ್ಟಿದ್ದಾರೆ ಡಯಾಮೀಟರ್ನ. ಸೊ ಒಂದು ರೇಟ್, ಅದಕ್ಕೆ ಎಷ್ಟು ರೇಟ್ ಇದೆ? 1 ಮೀಟರ್ಗೆ 15 rupees ಕೊಟ್ಟಿದ್ದಾರೆ. ಕಾಸ್ಟ್ ಕೂಡ ನಾವು ರೇಟ್ ಕೂಡ ಫೈಂಡ್ ಔಟ್ ಮಾಡೋಣ. ಸೊ ಡಯಾಮೀಟರ್ ಈಸ್ ಈಕ್ವಲ್ ಟು 1.6 ಮೀಟರ್. ಆರ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. d/2 ರೇಡಿಯಸ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ರೇಡಿಯಸ್ ಫೈಂಡ್ ಔಟ್ ಮಾಡಿದಾಗ 1.6/2 ದಟ್ ಈಸ್ 0.8 ಮೀಟರ್. ನಾವು ಡಿವೈಡ್ ಮಾಡಿದಾಗ 0.8 ಮೀಟರ್ ಬರುತ್ತೆ. ಸೊ ಏರಿಯಾ ಫೈಂಡ್ ಔಟ್ ಮಾಡೋಣ. ಇವಾಗ ಟೇಬಲ್ ಟಾಪಿಂದು πr² ಫಾರ್ಮುಲಾ. ಪೈದು ವ್ಯಾಲ್ಯೂ 3.14, ಆರಿಂದು 0.8 0.8 ಇವಾಗ ಫೈಂಡ್ ಔಟ್ ಮಾಡಿದ್ದೀವಿ ಆರ್. ಸೊ ಫುಲ್ಲು 3 ಮಲ್ಟಿಪ್ಲೈ ಮಾಡಿದಾಗ 2.0096 ಬಂದಿದೆ. ಸಿನ್ಸ್ ಕಾಸ್ಟ್ ಈಸ್ 15 rupees, 15 rupees ಆಗಿದೆ 1 ಮೀಟರ್ಗೆ. ಸೊ ಕಾಸ್ಟ್ ಆಫ್ ಪಾಲಿಶಿಂಗ್ಗೆ ನಾವು 15 × 2.009 ಮಾಡಿದಾಗ 30.144 rupees ಆಗುತ್ತೆ. ಸೊ 1 ಮೀಟರ್ಗೆ 15 rupees, 2.0096 ಮೀಟರ್ಗೆ 30.144 rupees ಆಗಿರುತ್ತೆ. Shazli took a wire of length 44 cm and bent it into the shape of circle. Find the radius of the circle, also find its area.
If the same wire is bent into the shape of square, what will be the length of each and its sides? Which figure enclose more area the circle of the square? ಶಾಜ್ಲಿ ಟುಕ್ ಎ ವಯರ್ ಲೆಂತ್. ಸೊ ಇದು ನಾ ಹೇಳಿದ್ದೆ ನಿಮಗೆ, ಒಂದು ಶಾಜ್ಲಿ ಅನ್ನೋರು ಒಂದು ವಯರ್ ಲೆಂತ್ನ ಒಂದು ವಯರ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಶಾಜ್ಲಿ ಅನ್ನೋರು ಒಂದು ವಯರ್ನ ತಗೊಂಡಿದ್ದಾರೆ, ಉದ್ದಕ್ಕಿರುವಂತಹ ವಯರ್. ಅದು ಎಷ್ಟು ಮೀಟರ್ ಇದೆ? 44 cm ಇದೆ. ಸೊ ಕ್ವಶನ್ ಅರ್ಥ ಆದರೆ ನಿಮ್ಗೆ ಆನ್ಸರ್ ಬೇಗ ಅರ್ಥ ಆಗುತ್ತೆ. ಸೊ ನೋಡಿ, ಅದನ್ನ ಬೆಂಟ್ ಮಾಡಿದ್ದಾರೆ. ಈ 44 cm ಬೆಂಟ್ ಮಾಡಿ ಒಂದು ಸರ್ಕಲ್ ಮಾಡಿದ್ದಾರೆ. ಸೊ ಈ ವಯರ್ದು ಲೆಂತ್ ಎಷ್ಟಿದೆ ಅಷ್ಟೇ ಸರ್ಕಂಫರೆನ್ಸ್ ಕೂಡ ಇದೆ. ಸೊ ಅಲ್ವಾ, ಎಷ್ಟು ಬೆಂಡ್ ಮಾಡಿದ್ರೆ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಇಲ್ಲ, ಬೆಂಡ್ ಅಷ್ಟಕ್ಕೇನೆ ಮಾಡಿದ್ದಾರೆ. ಸೊ ಸರ್ಕಂಫರೆನ್ಸ್ ಇಲ್ಲೇ ಗೊತ್ತಾಯ್ತು, ಲೆಂತ್ ಅಂದರೆ ಸರ್ಕಂಫರೆನ್ಸ್ ನಮಗೆ ಸಿಗ್ಬಿಡ್ತು. ಸೊ ಆಮೇಲೆ ಫೈಂಡ್ ದ ರೇಡಿಯಸ್ ಆಫ್ ದ ಸರ್ಕಲ್. ಆ ಸರ್ಕಲ್ದು ನಾವು ರೇಡಿಯಸ್ನ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ಫೈಂಡ್ ದ ಏರಿಯಾ ಆಫ್ ದ ಸೇಮ್ ವೈರ್ ಬೆಂಟ್ ಇನ್ ಟು ದ ಶೇಪ್ ಆಫ್ ವೈರ್. ಅದೇ ವೈರ್ನ ಅವ್ರು ಮತ್ತೆ ಏನು ಮಾಡಿದ್ದಾರೆ? ಸ್ಕ್ವಯರ್ ಶೇಪಲ್ಲಿ ಬೆಂಡ್ ಮಾಡಿದ್ದಾರೆ. So what will be the length of the each of its sides, which is the following enclosed by the wire and the circle or a square? Which figure encloses more area of the circle or square? Pi is equal to 22/7. ಇದೇ ವೈರ್ನ ಅವ್ರು ಏನು ಮಾಡಿದ್ದಾರೆ? 44 ಸೆಂಟಿಮೀಟರ್ನ ಏರಿಯಾ ಕೊಟ್ಟಿದ್ದಾರೆ. ಇವಾಗ ನಾವು ಈ ಸೈಡ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಮತ್ತೆ ಈ ಸರ್ಕಲ್ದು ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು. ಮತ್ತೆ ಏನು ಫೈಂಡ್ ಔಟ್ ಮಾಡಿದ್ದೀವಿ? ಇಲ್ಲಿ ಹೇಳ್ತಾ ಇದ್ದಾರೆ ಎನ್ಕ್ಲೋಸಸ್ ಮೋರ್ ಏರಿಯಾ ಆಫ್ ದ ಸರ್ಕಲ್. ವಿಚ್ ಫಿಗರ್? ಈ ಸರ್ಕಲ್ ಸ್ಕ್ವಯರ್ ಯಾವ ಫಿಗರ್ ಜಾಸ್ತಿ ಏರಿಯಾ ಆಫ್ ದ ಸರ್ಕಲ್ ಯಾವುದನ್ನ ಹಾಕಿದೆ, ಎನ್ಕ್ಲೋಸಸ್ ಆಗಿದೆ ಅಂತ ನಾವು ಹೇಳಬೇಕು. ಸೊ ಇಲ್ಲಿ ಅರ್ಥ ಆಯ್ತಾ ನಿಮಗೆ ಕ್ವಶನ್ಸ್? ಈ ಥರ ವೈರ್ಗೆ ಬೆಂಡ್ ಮಾಡಿ ಇದ್ರದ್ದು ಸರ್ಕಲ್ ಕೇಳಿದ್ದಾರೆ, ರೇಡಿಯಸ್ ಕೇಳಿದ್ದಾರೆ. ಅದೇ ವೈರ್ನ ಬೆಂಡ್ ಮಾಡಿ ಏನು ಕೇಳಿದ್ದಾರೆ? ಇದು ಸೈಡ್ಸ್ ಫೈಂಡ್ ಔಟ್ ಮಾಡಿ, ಮತ್ತೆ ಯಾವುದು ಎನ್ಕ್ಲೋಸಸ್ ಜಾಸ್ತಿ ಇದೆ, ಮೋರ್ ಇದೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಲೆಂತ್ ಆಫ್ ದ ವೈರ್ ಈಸ್ ಈಕ್ವಲ್ ಟು ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ 44 ಆಯ್ತಾ. ಆ್ಯಂಡ್ ಸರ್ಕಂಫರೆನ್ಸ್ ಈಸ್ ಈಕ್ವಲ್ ಟು 2πr. ಸೊ ಆರ್ ಈಸ್ ಈಕ್ವಲ್ ಟು c/2π. ಸೊ ಆರ್ ಈ ಕಡೆ ಬಂದರೆ ಎಷ್ಟಾಗುತ್ತೆ? c/2π ಆಗುತ್ತೆ. ಸೊ ಸರ್ಕಂಫರೆನ್ಸ್ ಇದನ್ನ ನೋಡಿ 2π ಆಗುತ್ತಲ್ವಾ. ಸೊ ಪೈ ಏನಾಗುತ್ತೆ? ಇಲ್ಲಿ ಕೆಳಗಡೆ ಇದೆ. ಸೊ ಇದನ್ನ ರಿವರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಪೈದು ವ್ಯಾಲ್ಯೂ 22/7. ಬಟ್ ಇಲ್ಲಿ ನಾವು ಪೈ ಕೆಳಗಡೆ ಇದೆ, ಇದನ್ನ ಮೇಲ್ಗಡೆ ಹೋಗೋಕ್ಕೆ 7/22 ಮಾಡ್ಕೊಂಡಿದ್ದೀವಿ. ಸಿದು ವ್ಯಾಲ್ಯೂ 44 ಇದೆ, 2 ಹೆಂಗಿದೆ ಹಂಗೆ ಬರ್ಕೊಂಡಿದ್ದೀವಿ. ಬಟ್ ಪೈದು ವ್ಯಾಲ್ಯೂ 22/7 ಇತ್ತು, ಬಟ್ ರಿವರ್ಸ್ ಮಲ್ಟಿಪ್ಲೈ ಕೆಳಗಡೆ ಇರೋದ್ರಿಂದ ಅದನ್ನು 7/22 ಮಾಡ್ಕೊಂಡಿದ್ದೀವಿ. 22 1s 22 2s. ಇಲ್ಲಿ 2 1s 2 1s ಬರೀ 7 ಮಿಕ್ಕಿದೆ. ಸೊ ರೇಡಿಯಸ್ ನಮಗೆ 7 ಮೀಟರ್ ಆಯಿತು. ಸೊ ನಾವು ಈ ಫಿಗರಲ್ಲಿ ರೇಡಿಯಸ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಎಷ್ಟು ಬಂದಿದೆ? ನಮಗೆ 7 ಬಂದಿದೆ ರೇಡಿಯಸ್. ಅರ್ಥ ಆಗ್ತಾ ಇದೆಯಾ ವಿವರ್ಸ್? ಇವಾಗ ನೆಕ್ಸ್ಟ್ ನಾವು ಸೈಡ್ಸ್ಗೆ ಮೂವ್ ಆಗೋಣ. ಸೊ ಟೋಟಲ್ ಏರಿಯಾ ಆಫ್ ದ ಸರ್ಕಲ್ ಇಸ್ ಈಕ್ವಲ್ ಟು πr². 7/7 22/7 ಇಂಟು ಆರ್ 7 ಸ್ಕ್ವಯರ್. ಇದು ಆರಿಂದು ವ್ಯಾಲ್ಯೂ ನಾವು ರೇಡಿಯಸ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. 22/7 ಇಂಟು 7 ಇಂಟು 7. ಈ 7 ಕ್ಯಾನ್ಸಲ್ ಆಯಿತು. 22 ಇಂಟು 7 154 cm ಏರಿಯಾ ಆಫ್ ದ ಸರ್ಕಲ್ ಇದೆ. ಸೊ ನಾವು ಏನು ಮಾಡ್ಕೊಂಡಿದ್ದೀವಿ? ಏರಿಯಾ ಆಫ್ ದ ಸರ್ಕಲ್ ಫೈಂಡ್ ಔಟ್ ಮಾಡಿದ್ದೀವಿ. 154 ಇದು ಏರಿಯಾ ಆಫ್ ದ ಸ್ಕ್ವಯರ್ ಆಗಿದೆ. ಸೊ ನಾವು if the same wire bent into square shape, then the length is equal to perimeter. Perimeter is equal to 44 cm. ಇಲ್ಲಿ ನಾನು ನಿಮಗೆ ಹೇಳಿದೆ. ಸೊ ಲೆಂತ್ ನಮಗೆ ಏರಿಯಾ 44 ಇರುತ್ತೆ. ನಾವು ಲೆಂತ್ನ ಇಲ್ಲಿ ಸೈಡ್ಸ್ನ ಫೈಂಡ್ ಔಟ್ ಮಾಡಬೇಕು. ಅದೇ ವೈರ್ನ ಬೆಂಡ್ ಮಾಡಿದ್ದೀವಲ್ವಾ, ಅದಕ್ಕೆ. ಸೊ ಇದಕ್ಕೆ 4/4 ಮಾಡಿದಾಗ ನಮಗೆ ಲೆಂತ್ದು ಸೈಡ್ಸ್ ಸಿಗ್ಬಿಡುತ್ತೆ. ಸೊ /4 ಮಾಡಿದ್ರೆ 11 ಪೆರಿಮೀಟರ್ /4, length of the side perimeter divided by 4 is equal to 11 centimeter. So area of the square, side square is equal to 11
11 into 11 121 ಆಗಿದೆ. ಸರ್ಕ್ಯುಲರ್ ಫಿಗರ್ ವಿಲ್ ಬಿ ಎನ್ಕ್ಲೋಸ್ ಮೋರ್ ಏರಿಯಾ ಅಂತ ನಾವು ಬರೆದಿದ್ದೀವಿ. ಲೆಂತ್ ಆಫ್ ದ side is equal to perimeter by 2 44 by 2 2 ones are 11 centimeter. Now area of square, sides square, 11 into 11 to 121 cm. Cellular figure will be enclosed more area. From the circular card sheet of radius 14 cm to circles radius 3.5 cm and the rectangle of the length 3 cm and the breadth 1 cm are removed as shown in the adjoining figure. Find the area of the remaining sheet. Take pi is equal to 22 by 7. ಈ ಥರ ಡಯಾಗ್ರಾಮ್ ಇದೆ. ಸೊ ಈ ಸರ್ಕಲ್ ಮತ್ತು ಈ ರೆಕ್ಟ್ಯಾಂಗಲ್ದು ಏರಿಯಾ ರಿಮೂವ್ ಮಾಡಿದ್ದಾರೆ. ಮಿಕ್ಕಿದವರಂತಹ ಏರಿಯಾನ ನಾವು ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಾ ನಿಮಗೆ ಕ್ವಶನ್? 2 ಸರ್ಕಲ್ಸ್ದು ಮತ್ತು ಒಂದು ರೆಕ್ಟ್ಯಾಂಗ್ಯುಲರ್ ಫಿಗರ್ದು ಏರಿಯಾ ತೆಗೆದುಬಿಟ್ಟಿದ್ದಾರೆ. ಮತ್ತು ಮಿಕ್ಕಿರೋ ಅಂಥ ರಿಮೈನಿಂಗ್ ಫಿಗರ್ ಎಷ್ಟಿದೆ ಅದರದ್ದು ಏರಿಯಾ ನಾವು ಫೈಂಡ್ ಔಟ್ ಮಾಡಬೇಕು. ರೇಡಿಯಸ್ ಆಫ್ ದ ಸೆಲ್ಯುಲರ್ ಕಾರ್ಡ್ ಶೀಟನ್ನ ನಾವು ಕ್ಯಾಪಿಟಲ್ ಆರ್ ಇಂದ ಮೆಷರ್ ಮಾಡೋಣ. ಯಾಕಂದರೆ ಇದ್ರದ್ದು ಈ ಸರ್ಕಲ್ದು ರೇಡಿಯಸ್ ರಿಮೂವ್ ಮಾಡಿದಾರಲ್ವ, ಅದಕ್ಕೆ ನಾವು ಆರ್ ಅಂತ ತಗೊಳ್ಳೋಣ, ಸ್ಮಾಲ್ ಆರ್. ಇದು ರಿಮೂವ್ ಯಾವ್ದು ಇದೆಯಲ್ಲ ಅಟ್ ಪ್ರೆಸೆಂಟ್ ರೇಡಿಯಸ್, ಅದಕ್ಕೆ ನಾವು ಕ್ಯಾಪಿಟಲ್ ಆರ್ ಅಂತ ತಗೊಂಡಿದ್ದೀವಿ. ಏರಿಯಾ ಆಫ್ ದ ಸರ್ಕ್ಯುಲರ್ ಕಾರ್ಡ್ ಶೀಟ್ ಈಸ್ ಪೈ ಆರ್ ಸ್ಕ್ವೇರ್. ಸೊ ಪೈದು ವ್ಯಾಲ್ಯೂ 22 by 7. ಆರ್ಗೆ ನಾವು ಸ್ಕ್ವೇರ್ ಇರೋದ್ರಿಂದ 2 times ಬರ್ಕೊಂಡಿದ್ದೀವಿ. 7 1s 7 2s 14. 22 into 2 into 14 ನಮಗೆ ಎಷ್ಟಾಗಿದೆ? 616 cm ಆಗಿದೆ. ಸೊ ನೆಕ್ಸ್ಟ್ ರೇಡಿಯಸ್ ಆಫ್ ದ ಸರ್ಕಲ್ ಟು ಬಿ ರಿಮೂವ್ಡ್ ಆರ್ ಇಸ್ ಈಕ್ವಲ್ ಟು 3.5 cm. ಸೊ ಏರಿಯಾ ಆಫ್ ಈ ಸರ್ಕಲ್ ಟು ಬಿ ರಿಮೂವ್ಡ್ ಎಷ್ಟಾಗಿದೆ? ಏರಿಯಾ ಸರ್ಕಲ್ದು ರಿಮೂವ್ ಆಗಿರೋದ್ರಿಂದ ಪೈ ಆರ್ ಸ್ಕ್ವೇರ್ ಇದು ವ್ಯಾಲ್ಯೂ ಎಷ್ಟು ಬಂದಿದೆ? ಸೊ ಪೈದು ವ್ಯಾಲ್ಯೂ 22 by 7. ರಿಮೂವ್ ಆಗಿರೋಂತಹ ರೇಡಿಯಸ್ ಎಷ್ಟಿದೆ? 3.2. 2 times ಬರ್ಕೊಂಡಿದ್ದೀವಿ. 3.2 into 3.2. ಸೊ 22 by 7 into 3.2 into 3.2 ಇದು ಫುಲ್ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 7 ಮಾಡಿದಾಗ 38.5 cm ಬಂದಿದೆ. ಸೊ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ನ ಫೈಂಡ್ ಔಟ್ ಮಾಡಿದ್ದೀವಿ. ಏರಿಯಾ ಆಫ್ ರೆಕ್ಟ್ಯಾಂಗಲ್ದು ಫಾರ್ಮುಲಾ L into B, 3 cm into 1 cm is equal to 3 cm. ಸೊ ಟೋಟಲ್ ಏರಿಯಾ ಟು ಬಿ ರಿಮೂವ್ಡ್ ಎಷ್ಟು ಇವಾಗ ರಿಮೂವ್ ಆಗಿದೆ ಅದರದ್ದು? 2 into ಏರಿಯಾ ಆಫ್ ಸರ್ಕಲ್ ಟು ಬಿ ರಿಮೂವ್ಡ್ ಆ್ಯಂಡ್ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್. ಸೊ ಇಲ್ಲಿ 2 ಸರ್ಕಲ್ ರಿಮೂವ್ ಆಗಿದೆಯಲ್ಲ, ಅದಕ್ಕೆ 2 into ಸರ್ಕಲ್, ಮತ್ತು ಇದು ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ರಿಮೂವ್ ಆಗಿದೆ. ಸೊ ಇಲ್ಲಿ ನೋಡಿ ಟೋಟಲ್ ಏರಿಯಾ ರಿಮೂವ್ಡ್ ಎಷ್ಟಾಗಿದೆ? 2 into ಏರಿಯಾ ಆಫ್ ಎ ಸರ್ಕಲ್ ಆ್ಯಂಡ್ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ರಿಮೂವ್ ಆಗಿದೆ. ಸೊ ಇಲ್ಲಿ 2 into ಏರಿಯಾ ಆಫ್ ದ ಸರ್ಕಲ್ ರಿಮೂವ್ದು ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ 38.5 ಇದನ್ನು ಬರ್ಕೊಳ್ಬೇಕು. ಪ್ಲಸ್ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಎಷ್ಟಿದೆ? L into B 3 cm ಆಗಿದೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಪ್ಲಸ್ 3 ಮಾಡಿದಾಗ 80 cm ಸ್ಕ್ವೇರ್ ಆಗಿದೆ. ಸೊ ನೆಕ್ಸ್ಟ್ ಏರಿಯಾ ಆಫ್ ರಿಮೈನಿಂಗ್ ಶೀಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಸರ್ಕ್ಯುಲರ್ ಕಾರ್ಡ್ ಶೀಟ್ ಮೈನಸ್ ಏರಿಯಾ ಟು ಬಿ ರಿಮೂವ್ಡ್. ಸೊ ಇವಾಗ ರಿಮೈನಿಂಗ್ ಶೀಟ್ ಫೈಂಡ್ ಔಟ್ ಮಾಡೋಕ್ಕೆ ಏರಿಯಾ ಆಫ್ ಸರ್ಕ್ಯುಲರ್ ಕಾರ್ಡ್ ಶೀಟ್ ಮೈನಸ್ ಏರಿಯಾ ಟು ಬಿ ರಿಮೂವ್ಡ್ನ ಮೈನಸ್ ಮಾಡಿದಾಗ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಏರಿಯಾ ಆಫ್ ಸರ್ಕ್ಯುಲರ್ ಶೀಟ್ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ 616 cm, ಮೈನಸ್ ಇಲ್ಲಿ ನಾವು ರಿಮೂವ್ ಆಗಿರೋಂಥ ಏರಿಯಾ ಫೈಂಡ್ ಔಟ್ ಮಾಡಿದ್ದೀವಿ 80 cm. ನಾವು ಸಬ್ಟ್ರಾಕ್ಟ್ ಮಾಡಿದಾಗ 536 cm ಸ್ಕ್ವೇರ್ ಬರುತ್ತೆ. ಸೊ ಅರ್ಥ ಆಯ್ತಾ ವೀವರ್ಸ್? ನೆಕ್ಸ್ಟ್ a circle of a radius 20 cm is cut out from the square piece of a aluminium sheet of sides 6 cm. What is the area of the leftover aluminium sheet? Take pi is equal to 3.5. ಒಂದು ರೆಕ್ಟ್ಯಾಂಗ್ಯುಲರ್ ಅಲ್ಯೂಮಿನಿಯಂ ಶೀಟ್ ಇದೆ. ಅದರಲ್ಲಿ ನಾವು ಒಂದು ಸರ್ಕಲ್ನ ಏನು ಮಾಡಿದ್ದೀವಿ? ಕಟ್ ಔಟ್ ಮಾಡಿದ್ದೀವಿ. ಆ ಸರ್ಕಲ್ದು ರೇಡಿಯಸ್ ಎಷ್ಟಿದೆ? 2 cm ಇದೆ. ನಾವಿವಾಗ ಫೈಂಡ್ ಔಟ್ ಏನು ಮಾಡಬೇಕು? ದ ಏರಿಯಾ ಆಫ್ ದ ಲೆಫ್ಟ್ ಓವರ್ ಅಲ್ಯೂಮಿನಿಯಂ ಶೀಟ್. ಸೊ ಇದ್ರದ್ದು ಲೆಫ್ಟ್ ಓವರ್ ಇರೋದನ್ನ ನಾವು ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಸೈಡ್ಸ್ ಆಫ್ ದ ಸ್ಕ್ವೇರ್ 6 cm ಕೊಟ್ಟಿದ್ದಾರೆ. ಏರಿಯಾ ಆಫ್ ದ ಸ್ಕ್ವಯರ್ ಪೀಸ್ ಸೈಡ್ಸ್ ಇಂಟು ಸೈಡ್ 6 ಸ್ಕ್ವೇರ್ ಇಸ್ ಈಕ್ವಲ್ ಟು 36. ನಾವು ಏರಿಯಾ ಆಫ್ ದ ಸ್ಕ್ವಯರ್ ಪೀಸ್ದು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಇವಾಗ ರೇಡಿಯಸ್ ಆಫ್ ದ ಸರ್ಕಲ್ 2 cm ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ಎ ಸರ್ಕಲ್ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಪೈದು ವ್ಯಾಲ್ಯೂ 3.14, ಆರ್ಗೆ
2 ಇಂಟು 2 ಬರ್ಕೊಂಡಿದ್ದೀವಿ. ಸೊ ಮಲ್ಟಿಪ್ಲೈ ಬೈ 2 ಇಂಟು 2 ಇಂಟು 3.14 ಮಾಡಿದಾಗ 12.56 cm² ಬರುತ್ತೆ. ಸೊ ಇವಾಗ ನಾವು ಲೆಫ್ಟ್ ಓವರ್ ಅಲ್ಯೂಮಿನಿಯಂ ಶೀಟ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಏರಿಯಾ ಆಫ್ ದ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ದ ಸರ್ಕಲ್ ಮಾಡಿದಾಗ, ಸೊ ಇದನ್ನ ಈ ಏರಿಯಾ ಆಫ್ ದ ಸರ್ಕಲ್ ಮತ್ತು ಏರಿಯಾ ಆಫ್ ದ ಸ್ಕ್ವೇರ್ ನಾವು ಸಪ್ರಾಕ್ಟ್ ಮಾಡಿದಾಗ ಇದು ರಿಮೈನಿಂಗ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ 36 cm² ಮೈನಸ್ 12.56 cm ಮಾಡಿದಾಗ 23.44 cm ನಮಗೆ ಆನ್ಸರ್ ಎಕ್ಸಾಕ್ಟಾಗಿ ಬಂದಿದೆ. ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಈಸ್ 31.4 cm. ಫೈಂಡ್ ದ ರೇಡಿಯಸ್ ಆ್ಯಂಡ್ ದ ಏರಿಯಾ ಆಫ್ ದ ಸರ್ಕಲ್. ಪೈ ಈಸ್ ಈಕ್ವಲ್ ಟು 3.14. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು, ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಟೋಟಲಾಗಿ ಕೊಟ್ಬಿಟ್ಟಿದ್ದಾರೆ, ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು ಮತ್ತು ಏರಿಯಾ ಆಫ್ ದ ಸರ್ಕಲ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ಮುಲಾ ಹಾಕೊಳ್ಳಿ, 2πr². ರೇಡಿಯಸ್ಗೆ ಆರ್ ಈಸ್ ಈಕ್ವಲ್ ಟು c/2π. ಸೇಮ್ ಥಿಂಗ್ ನಾನು ಅಲ್ಲಿ ಹೇಳಿದ್ದೆ ನಿಮಗೆ. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ 3.31.4 ಅಲ್ಲಿ ಅವರೇ ಕೊಟ್ಟಿದ್ದಾರೆ. ಸೊ ಪೈದು 2 ಇಲ್ಲಿ ಬಂದಿದೆ, ಪೈದು ವ್ಯಾಲ್ಯೂ 3.14 ಇಲ್ಲಿ ಬರ್ಕೊಂಡಿದ್ದೀವಿ. 2 1s ನೋಡಿ ಇಲ್ಲಿ 2 1s 10s. ಸೊ 1s 10s, 2 1s 5s ಕಟ್ ಆಗಿದೆ. ಸೊ ಆರ್ ಇಸ್ ಈಕ್ವಲ್ ಟು 5 cm. ಅರ್ಥ ಆಯ್ತಾ? ನೆಕ್ಸ್ಟ್ ಏರಿಯಾ ಆಫ್ ದ ಸರ್ಕಲ್ ಪೈ ಇಸ್ ಈಕ್ವಲ್ ಟು r². ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ 3.14 ಇಂಟು 5 ಇಂಟು 5 78.5 cm. ಅರ್ಥ ಆಗ್ತಾ ಇದೆಯಾ ವಿವರ್ಸ್? ಅರ್ಥ ಆಗ್ತಾ ಇದೆಯಾ? ಸೊ ಇದು ಇನ್ನೊಂದ್ಸಲ ಹೇಳ್ತೀನಿ. ಸೊ ಇದು ಹಿಂಗೆ ಇಟ್ಕೊಳ್ಳಿ ನೀವು. 3.14 ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿ. 3.14 ಇಂಟು 2 ಎಷ್ಟು ಬಂದಿದೆ ನೀವು ಬರ್ಕೊಳ್ಳಿ. ಅದನ್ನು ಡಿವೈಡ್ ಮಾಡಿದಾಗ 5 cm ಸೊ ನೋಡ್ಕೊಳ್ಳಿ. 2 ಇಂಟು 3.14 ಮಾಡಿದಾಗ 6.28 ಬರುತ್ತೆ. ಸೊ 1s 5s, r ಈಸ್ ಈಕ್ವಲ್ ಟು 3.5 cm. ಸೊ ನೆಕ್ಸ್ಟ್ ಏರಿಯಾ ಆಫ್ ದ ಸರ್ಕಲ್ πr². 3.14 ಇಂಟು 5 ಇಂಟು 5 78.5 cm. 3 ಮಲ್ಟಿಪ್ಲೈ ಮಾಡಿದಾಗ ಇಷ್ಟು ಬರುತ್ತೆ. ಸೊ ನೆಕ್ಸ್ಟ್ ಎ ಸೆಲ್ಯುಲಾರ್ ಫ್ಲವರ್ ಬೆಡ್ ಈಸ್ ಸರೌಂಡೆಡ್ ಬೈ ಎ ಪಾತ್ 4 meter wide and the diameter of the flower bed is 66 meter. What is the area of this path? ಸೊ ಇಲ್ಲಿ ನೋಡಿ, ಒಂದು ಸೆಲ್ಯುಲಾರ್ ಫ್ಲವರ್ ಬೆಡ್ ಇದೆ, ಅದರದ್ದು ಒಂದು ಪಾತ್ ಎಷ್ಟಿದೆ 4 cm ಆಗಿದೆ. ಇಲ್ಲಿಂದ ಇಲ್ಲಿವರೆಗೂ 4 cm ಆಗಿದೆ. ನೆಕ್ಸ್ಟ್ ದ ಡಯಾಮೀಟರ್ ಆಫ್ ಎ ಫ್ಲವರ್ ಬೆಡ್. ಸೊ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ ಫ್ಲವರ್ ಬೆಡ್, ಇದು ಫ್ಲವರ್ ಬೆಡ್ ಇದು ಇಷ್ಟು. ಪಾತ್ ಎಷ್ಟಿದೆ ಅದರದ್ದು ಹಿಂದೆ ಇದೆ. ಸೊ ಈ ಪಾತಿಂದು ನಿಮಗೆ ಏನು ಕೊಟ್ಟಿದ್ದಾರೆ, ಇಲ್ಲಿ ಏನು ಕೊಟ್ಟಿದ್ದಾರೆ 4 ಮೀಟರ್ ನಿಮಗೆ. ದ ಫ್ಲವರ್ ಪಾತ್ 4 ಮೀಟರ್, ಪಾತ್ 4 ಮೀಟರ್ ಇದೆ. ಫ್ಲವರ್ ಬೆಡ್ 66 ಮೀಟರ್ ಡಯಾಮೀಟರ್ ಇದೆ. ವಾಟ್ ಈಸ್ ದ ಏರಿಯಾ ಆಫ್ ದ ಪಾತ್? ಸೊ ಈ ಏರಿಯಾ ಪಾತ್. ಸೊ ಡಯಾಮೀಟರ್ ಆಫ್ ಔಟರ್ ಸರ್ಕಲ್ 66 ಮೀಟರ್ ಪ್ಲಸ್ 2 ಇಂಟು 4 ಮೀಟರ್. 2 ಇಂಟು 4 ಮೀಟರ್ ಹಾಕ್ಕೊಂಡ್ರೆ ನಮಗೆ 74 ಮೀಟರ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಡಯಾಮೀಟರ್. ಸೊ ಇಷ್ಟು ಡಯಾಮೀಟರ್ ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ಜಾಗ ಇದೆ ಅಲ್ವಾ, ಇಲ್ಲಿ ಜಾಗ ಇದೆ ಅಲ್ವಾ. ಸೊ ಅದರದ್ದು ಡಯಾಮೀಟರ್ ಕೊಟ್ಟಿಲ್ಲ ಅವರು. ಅದಕ್ಕೆ ಇಲ್ಲಿ 2 ಇಂಟು 4 ಮೀಟರ್ ಹಾಕ್ಕೊಂಡಿದ್ದೀವಿ. ಇಲ್ಲಿ 4 ಮೀಟರ್, ಇಲ್ಲಿ 4 ಮೀಟರ್ ಇದೆ ಅಲ್ವಾ, ಅದಕ್ಕೆ 2 ಇಂಟು 4 ಮೀಟರ್ ಹಾಕ್ಕೊಂಡಿದ್ದೀವಿ. ಸೊ ಟೋಟಲ್ ಆಗಿ ನಾವು ಆ್ಯಡ್ ಮಾಡಿದಾಗ ಡಯಾಮೀಟರ್ ನಮಗೆ ಎಷ್ಟು ಬಂದಿದೆ 74 ಇದೆ. ಅರ್ಥ ಆಗ್ತಾ ಇದೆಯಾ? ಈ ಇನ್ನರ್ ಔಟರ್ ಬೆಡ್ದು ಡಯಾಮೀಟರ್ 66 ಇದೆ. ಟೋಟಲ್ ಆಗಿ ಡಯಾಮೀಟರ್ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಇದ್ರದ್ದು 4 ಮೀಟರ್, ಇದ್ರದ್ದು 4 ಮೀಟರ್ ಆ್ಯಡ್ ಮಾಡಿಕೊಂಡಾಗ 74 ಮೀಟರ್ ಬಂದಿದೆ. ಸೊ ರೇಡಿಯಸ್ ಆಫ್ ದ ಸರ್ಕಲ್, ರೇಡಿಯಸ್ ಆಫ್ ದ ಔಟರ್ ಸರ್ಕಲ್ದು 74/2 ನಾವು ರೇಡಿಯಸ್ ಇವಾಗ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಡಯಾಮೀಟರ್ ಬೈ 2 ಮಾಡಿಕೊಂಡ್ರೆ 37 ಮೀಟರ್ ರೇಡಿಯಸ್ ನಮಗೆ ಬಂದಿದೆ. ಏರಿಯಾ ಆಫ್ ಔಟರ್ ಸರ್ಕಲ್, ಇವಾಗ ಏರಿಯಾ ಆಫ್ ಔಟರ್ ಸರ್ಕಲ್ ಫೈಂಡ್ ಔಟ್ ಮಾಡಬೇಕು. πr². ಆರ್ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಪೈದು ವ್ಯಾಲ್ಯೂ 3.14, 37 ರೇಡಿಯಸ್ 37 ಇಂಟು 37. ಸೊ ಮೂರನ್ನು ಮಲ್ಟಿಪ್ಲೈ ಮಾಡಿದಾಗ 4298.66 ಮೀಟರ್² ಬಂದಿದೆ. ಸೊ ನೆಕ್ಸ್ಟ್ ಡಯಾಮೀಟರ್ ಆಫ್ ಎ ಸೆಲ್ಯುಲಾರ್ ಫ್ಲವರ್ ಬೆಡ್ 66 ಮೀಟರ್. ರೇಡಿಯಸ್ ಆಫ್ ಎ ಫ್ಲವರ್ ಬೆಡ್ ಈಸ್ ಈಕ್ವಲ್ ಟು πr². ಇವಾಗ ರೇಡಿಯಸ್ ಫ್ಲವರ್ ಬೆಡ್ ಎಷ್ಟಿದೆ 3.14 ಇಂಟು 33 ಇಂಟು 33
3419.46 ಮೀಟರ್ ಆಗಿದೆ. ಸೊ ಇದ್ರದ್ದು ರೇಡಿಯಸ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಇನ್ನರ್ ಸರ್ಕಲ್ದು. ಸೊ ಔಟರ್ ಸರ್ಕಲ್ದು ರೇಡಿಯಸ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಫುಲ್ ಡಯಾಮೀಟರ್ ಕೂಡ ಫೈಂಡ್ ಔಟ್ ಮಾಡಿ ನಾವು ಬರ್ತಿದ್ದೀವಿ. ಅರ್ಥ ಆಯ್ತಾ? ಇವಾಗ ನಾವು ಏರಿಯಾ ಆಫ್ ದ ಪಾತ್ ಏನು ನಮಗೆ ಕೇಳಿದರೆ ಅದು ಏರಿಯಾ ಆಫ್ ದ ಪಾತ್ನ ನಾವು ಫೈಂಡ್ ಔಟ್ ಮಾಡಬೇಕು. ಏರಿಯಾ ಆಫ್ ಔಟರ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಫ್ಲವರ್ ಬೆಡ್ನ ನಾವು ಮೈನಸ್ ಮಾಡಿದಾಗ 879.2 ಮೀಟರ್ ನಮಗೆ ಬರುತ್ತೆ ಎಕ್ಸಾಕ್ಟ್ ಆಗಿ. ಸೊ ಇನ್ನೊಂದು ನಾನು ಮೆಥಡ್ ಈಸಿಯಾಗಿ ನಿಮಗೆ ತೋರಿಸ್ತೀನಿ. ಪೈ ಆರ್ ಸ್ಕ್ವೇರ್ ಮೈನಸ್ ಪೈ ಆರ್ ಸ್ಕ್ವೇರ್ ಮಾಡಬೇಕು. ಪೈ ಇಲ್ಲಿ ಇಟ್ಕೊಂಡು ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಸೊ ಯಾಕಂದರೆ ಎ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಸೊ ಅದ್ರದ್ದು ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಿದಾಗ ಇದು ನಾ ರೇಡಿಯಸ್ 37 ಸಿಕ್ಕಿದೆ, ಇದು ನಾ ರೇಡಿಯಸ್ 33 ಸಿಕ್ಕಿದೆ. 37 ಇದ್ರದ್ದು 33. ಸೊ ನಾವು ಇಲ್ಲಿ ಮೈನಸ್ ಮಾಡಿದಾಗ ಪೈದು ವ್ಯಾಲ್ಯೂ 3.14, ಇದು 4 ಬಂದಿದೆ, ಇದು 70 ಬಂದಿದೆ. ಸೊ ಮೂರನ್ನು ಮಲ್ಟಿಪ್ಲೈ ಮಾಡಿದಾಗ 879.2 ಮೀಟರ್ ಮಾಡಬೇಕು. ಸೊ ಇಲ್ಲಿವರೆಗೂ ನೀವು ರೇಡಿಯಸ್ ಫೈಂಡ್ ಔಟ್ ಮಾಡೋವರೆಗೂ ಈ ಕ್ಯಾಪಿಟಲ್ ರೇಡಿಯಸ್ 74 ಮತ್ತು ಬಿಗ್ ರೇಡಿಯಸ್ ಎಷ್ಟು ಬಂದಿದೆ 633 ಡಿವೈಡೆಡ್ ಬೈ 33. ಸೊ ಅಲ್ಲಿವರೆಗೂ ನೀವು ಮಾಡ್ಕೊಂಡು ಇದನ್ನು ಮಾಡ್ಕೊಳ್ಬಹುದು. ನೆಕ್ಸ್ಟ್, ಎ ಸೆಲ್ಯುಲರ್ ಫ್ಲವರ್ ಗಾರ್ಡನ್ ಹ್ಯಾಸ್ ಎ ಏರಿಯಾ ಆಫ್ 314 ಮೀಟರ್. ಎ ಸ್ಪ್ರಿಂಕ್ಲರ್ at the center of the garden can cover the area that has radius 12 meter. Will the sprinkler water enter the garden? So pi is equal to. So ಇವಾಗ ಒಂದು ಗಾರ್ಡನ್ ಇದೆ, ಫ್ಲವರ್ ಗಾರ್ಡನ್ ಇದೆ. ಅದರಲ್ಲಿ ಸ್ಪ್ರಿಂಕ್ಲರ್ ಅದು ಏರಿಯಾ ಎಷ್ಟಿದೆ ಅಂದರೆ 314 ಮೀಟರ್ ಇದೆ. ಸ್ಪ್ರಿಂಕ್ಲರ್ ಅಟ್ ದ ಸೆಂಟರ್ ಆಫ್ ದ ಗಾರ್ಡನ್. ಇಲ್ಲಿ ಸೆಂಟರಲ್ಲಿ ಸ್ಪ್ರಿಂಕಲ್ ಇದೆ. ಸ್ಪ್ರಿಂಕ್ಲರ್ ಅಂದರೆ ನೀರು ಹಾಕ್ತೀವಲ್ವಾ, ಅದು ನೀರು ಅಲ್ಲಿ ಇಲ್ಲಿ ಗಾರ್ಡನ್ಸಲ್ಲಿ ತೋಟದಲ್ಲಿ ನಾವು ನೀರು ಹಾಕಿ ಅದು ಬೆಳೆಸ್ತೀವಲ್ವಾ, ಸೊ ಅದಕ್ಕೆ ಸ್ಪ್ರಿಂಕ್ಲರ್ ಅಂತ ಹೇಳ್ತಾ ಇದ್ದೀವಿ. ಆ ಸ್ಪ್ರಿಂಕ್ಲರ್ ಏನಾಗ್ತಾ ಇದೆ, ನೀರು ಹೋಗ್ತಾ ಇದೆ. ಸೊ ನೀರು ಹೋಗ್ತಾ ಇರುವಾಗ ಅದು ಗಾರ್ಡನ್ನ ಕವರ್ ಆಗಿ ಅದರದ್ದು ಮುಂದೆಗಡೆ ಕೂಡ ನೀರು ಚೆಲ್ತಾ ಇದೆ ಸ್ಪ್ರಿಂಕ್ಲರಿಂದ. ಈ ಮಿಷಿನಿಂದ, ಸ್ಪ್ರಿಂಕ್ಲರ್ ಮಿಷಿನಿಂದ ನೀರು ಹೊರಗಡೆ ಕೂಡ ಬರ್ತಾ ಇದೆ. ಸೊ ಏನಿದೆ ಡಯಾಮೀಟರ್ ಆಫ್ ದ ರೇಡಿಯಸ್ ಎಷ್ಟಿದೆ 12 ಇದೆ, 12 ಮೀಟರ್ ಇದೆ. ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಸ್ಪ್ರಿಂಕ್ಲರ್ ವಾಟರ್ ದ ಎಂಟೈರ್ ಗಾರ್ಡನ್, ಫುಲ್ಲು ಗಾರ್ಡನಿಗೆ ಎಂಟರ್ ಆಗಿದೆಯಾ ಇಲ್ಲ ಅದ್ರ ಒಳಗಡೆನೇ ಇದೆಯಾ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ದ ಏರಿಯಾ ಆಫ್ ದ ಫ್ಲವರ್ ಗಾರ್ಡನ್ ಪೈ ಆರ್ ಸ್ಕ್ವೇರ್. ಸೊ ಪೈದು ವ್ಯಾಲ್ಯೂ ಎಷ್ಟಿದೆ 3.14. ಆರ್ ಸ್ಕ್ವೇರ್ದು ಆರ್ ನಮಗೆ ಕೊಟ್ಟಿದ್ದಾರೆ ಎಷ್ಟು 12 ಮೀಟರ್. 12 ಇಂಟು 2 ಪ್ಲಸ್ 3.14 ಹಾಕ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಸೊ ಟೋಟಲ್ ಆಗಿ ಏರಿಯಾ ನಮಗೆ ಟೋಟಲ್ ಆಗಿ ಕೊಟ್ಬಿಟ್ಟಿದ್ದಾರೆ 314 ಅಂತ ಹಾಕ್ಕೊಂಡಿದ್ದೀವಿ. ರೇಡಿಯಸ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ 314 ಡಿವೈಡೆಡ್ ಬೈ 3.14. ಪೈದು ವ್ಯಾಲ್ಯೂ 3.14. ಸೊ 1 100 3.14 1 3.100. ಸೊ 100 ಮೀಟರ್ ರೇಡಿಯಸ್ ಸಿಕ್ಕಿದೆ. ಸೊ ಮೀಟರ್ ಸ್ಕ್ವೇರ್ನ ನಾವು ಅದನ್ನು ಸ್ಕ್ವೇರ್ನ ತೆಗಿಯೋಕ್ಕೆ 100 ಮಾತ್ರ, ಇಲ್ಲಿ ರೇಡಿಯಸ್ ಸ್ಕ್ವೇರ್ ಇದೆ ಅಲ್ವಾ, ಸೊ ಅದಕ್ಕೆ ಆ ರೇಡಿಯಸ್ ಮಾತ್ರ ಫೈಂಡ್ ಔಟ್ ಮಾಡೋಕ್ಕೆ 10 ಆಗಿದೆ. 10 ಇಂಟು 10 100 ಅಲ್ವಾ, ಅದಕ್ಕೆ ಈ ರೇಡಿಯಸ್ ಸ್ಕ್ವೇರ್ ತೆಗಿಯೋಕ್ಕೆ 10 ಆಗಿದೆ ನಮ್ಮದು ರೇಡಿಯಸ್. ಅರ್ಥ ಆಯ್ತಾ? 100 ಬಂದಿತ್ತು, ಸೊ ರೇಡಿಯಸ್ ಸ್ಕ್ವೇರ್ ಇದೆ, ಅದಕ್ಕೆ ರೇಡಿಯಸ್ ಮಾತ್ರ ಫೈಂಡ್ ಔಟ್ ಮಾಡೋಕ್ಕೆ 10 ಮೀಟರ್ ಇದೆ. ಸಿನ್ಸ್ ದ ಸ್ಪ್ರಿಂಕ್ಲರ್ ಕವರ್ ದ ಏರಿಯಾ ಆಫ್ ರೇಡಿಯಸ್ 12 ಮೀಟರ್ which is greater than the area of garden, hence the sprinkle will water the entire garden. So sprinkle ಎಲ್ಲ ವಾಟರ್ನ ಹಾಕ್ತಾ ಇದೆ ಅಂತ ನಾವು ಹೇಳಿದ್ದೀವಿ. ನೆಕ್ಸ್ಟ್, ಫೈಂಡ್ ದ ಸರ್ಕಂಫರೆನ್ಸ್ ಆಫ್ ದ ಇನ್ನರ್ ಆ್ಯಂಡ್ ದ ಔಟರ್ ಸರ್ಕಲ್ ಶೋನ್ ಇನ್ ದ ಅಡ್ಜಾಯ್ನಿಂಗ್ ಫಿಗರ್. ಸೊ ಇವಾಗ ಒಂದು ಫಿಗರ್ ಕೊಟ್ಟಿದ್ದಾರೆ, ಇನ್ನರ್ ಸರ್ಕಲ್ ಒಂದು ಕೊಟ್ಟಿದ್ದಾರೆ, ಔಟರ್ ಸರ್ಕಲ್ ಒಂದು ಕೊಟ್ಟಿದ್ದಾರೆ. ಅದರಲ್ಲಿ ರೇಡಿಯಸ್ ಆಫ್ ದ ಸರ್ಕಲ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 19 ಮೀಟರ್ ಇದೆ, ಇಲ್ಲಿ 10 ಮೀಟರ್ಗೇನೋ ಕೊಟ್ಟಿದ್ದಾರೆ. ಸೊ ನಾವು ಸರ್ಕಂಫರೆನ್ಸ್ ಆಫ್ ದ ಔಟರ್ ಸರ್ಕಲ್ಗೆ 2πr ಕ್ಯಾಪಿಟಲ್ ಆರ್ ಇಂದ ಮೆನ್ಷನ್ ಮಾಡ್ತಾ ಇದ್ದೀವಿ. 2 ಇಂಟು 3.14 ಇಂಟು 19. ಸೊ ಫುಲ್ ಮಲ್ಟಿಪ್ಲೈ ಮಾಡಿದಾಗ 119.32 ಮೀಟರ್ ಆಗಿದೆ. ಸೊ ರೇಡಿಯಸ್ ಆಫ್ ದ ಇನ್ನರ್ ಸರ್ಕಲ್ದು ಸ್ಮಾಲ್ ಆರ್ 19 ಮೀಟರ್ ಮೈನಸ್ 10 ಮೀಟರ್ನ ಮಾಡಿದಾಗ 9 ಮೀಟರ್ ಆಗಿರುತ್ತೆ. ನಮಗೆ ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ಸರ್ಕಂಫರೆನ್ಸ್ ಆಫ್ ಇನ್ನರ್ ಸರ್ಕಲ್ನ ಫೈಂಡ್ ಔಟ್ ಮಾಡೋಕ್ಕೆ 2πr.
ಸೊ ಇಲ್ಲಿ ನಮಗೆ ಸ್ಮಾಲ್ ಆರ್ ಬಂದಿದೆ 2 ಇಂಟು 3.14 ಇಂಟು 9. ಸೊ ಮಲ್ಟಿಪ್ಲೈ ಮಾಡಿದಾಗ 56.9 ಮೀಟರ್ ಆಗಿದೆ. ನೆಕ್ಸ್ಟ್, how many times wheel of the radius 22 must rotate to go 352 meter? ಸೊ ಒಂದು ವೀಲ್ ಇದೆ, ಆ ವೀಲ್ ಎಷ್ಟು ಸಲ ರೊಟೇಟ್ ಆಗುತ್ತೆ, ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಬೇಕು, 352 ಮೀಟರ್ ವರೆಗೂ ಎಷ್ಟು ಸಲ ರೊಟೇಟ್ ಇಲ್ಲಿಂದ ಒಂದ್ಸಲ ಮತ್ತೆ ರೊಟೇಟ್ ಮುಂದೆಗಡೆ ಹೋಗಕ್ಕೆ ಇನ್ನೊಂದು ಸಲ ಎಷ್ಟು ಸಲ ರೊಟೇಟ್ ಆಗುತ್ತೆ ಅದನ್ನು ನೋಡಿಕೊಂಡು ನಾವು ಸರ್ಕಂಫರೆನ್ಸ್ ಫೈಂಡ್ ಔಟ್ ಮಾಡಬೇಕು. ರೇಡಿಯಸ್ ಆಫ್ ದ ವೀಲ್ 28 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸರ್ಕಂಫರೆನ್ಸ್ ಆಫ್ ದ ಸೀಲ್ 2πr, 2 ಇಂಟು ಪೈದು ವ್ಯಾಲ್ಯೂ 22/7, ರೇಡಿಯಸ್ 28, 7 1s 7 4s 2 ಇಂಟು 22 ಇಂಟು 4 ಮಾಡಿದಾಗ 176 cm ಬಂದಿದೆ. ಸೊ ನಂಬರ್ ಆಫ್ ರೊಟೇಷನ್, ಎಷ್ಟು ರೊಟೇಷನ್ ತಗೊಂಡಿದೆ ಇಲ್ಲಿಂದ ಇಲ್ಲಿವರೆಗೂ ವೀಲ್ ಹೋಗಕ್ಕೆ ಅಂತ. ಟೋಟಲ್ ಡಿಸ್ಟೆನ್ಸ್ ಬೈ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಂತ ವೀಲ್ನ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ 352 ಡಿವೈಡೆಡ್ ಬೈ 156 ಟು ಕನ್ವರ್ಟ್ ಮೀಟರ್ ಟು ಮೀಟರ್ ಸೆಂಟಿಮೀಟರ್, ಸಾರಿ ಮೀಟರ್ ಟು ಸೆಂಟಿಮೀಟರ್ ಕನ್ವರ್ಟ್ ಮಾಡೋಕ್ಕೆ ಇಂಟು 100 ಅಂತ ಮಾಡ್ಕೊಂಡಿದ್ದೀವಿ. ಸೊ ರೇಡಿಯಸ್ CM ಅಲ್ಲಿದೆ ಅದಕ್ಕೆ. ಸೊ ಇದನ್ನ ರೇಡಿಯಸ್ CM ಅಲ್ಲಿ ಕೊಟ್ಟಿದ್ದಾರೆ, ಬಟ್ ಇದು ಡಿಸ್ಟೆನ್ಸ್ ಮೀಟರಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು CMಗೆ ಮೀಟರಿಂದ CM ಕನ್ವರ್ಟ್ ಮಾಡೋಕ್ಕೆ, CM ಟು ಮೀಟರ್ ಕನ್ವರ್ಟ್ ಮಾಡೋಕ್ಕೆ ಇಂಟು 100 ಅಂತ ಮಾಡ್ಕೊಂಡಿದ್ದೀವಿ. 352 ಇಂಟು 100 ಡಿವೈಡೆಡ್ ಬೈ 176. ಸೊ ಟೋಟಲ್ ಆಗಿ 200 ರೊಟೇಷನ್ ಆಗಿದೆ. ಇದೆರಡು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ದೀವಿ 156ಗೆ. ಸೊ ದಸ್ ದ ವೀಲ್ ವಿಲ್ ಬಿ ರೊಟೇಟ್ 200 ಟೈಮ್ಸ್ ಟು ಗೋ 352 ಮೀಟರ್. 352 ಮೀಟರ್ಗೆ ಹೋಗೋಕ್ಕೆ ಅದು ವೀಲ್ ಎಷ್ಟು ರೊಟೇಷನ್ ತಗೊಂಡಿದ್ದೇವೆ, 200 ರೊಟೇಷನ್ ತಗೊಂಡು ಇದನ್ನ ರೀಚ್ ಮಾಡಿದೆ. The minute hand of the cellular clock is 15 meter long hand. How far does the tip of the minute hand move to 1 hour? So ಪೈದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಲೆಂತ್ ಆಫ್ ದ ಮಿನಿಟ್ ಹ್ಯಾಂಡ್, ರೇಡಿಯಸ್ ಆಫ್ ದ ಸರ್ಕಲ್ ಮೇಡ್ ಬೈ ಟಿಪ್ ಆಫ್ ದ ಮಿನಿಟ್ ಹ್ಯಾಂಡ್. ಸೊ ಒಂದು ಕ್ಲಾಕ್ ಇದೆ, ಅದರಲ್ಲಿ ಮಿನಿಟ್ ಹ್ಯಾಂಡ್ ಲಾಂಗ್ ಇದೆ ಅಲ್ವಾ, ಅವರ್ ಹ್ಯಾಂಡ್ ಸ್ಮಾಲ್ ಆಗಿದೆ. ಸೊ ಇದು ಟಿಪ್ ಇಲ್ಲಿಂದ ಇಲ್ಲಿವರೆಗೂ ಈ ಟಿಪ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಟಿಪ್ ಆಫ್ ದ ಮಿನಿಟ್ ಹ್ಯಾಂಡ್ ಮೂವ್ ಇನ್ 1 hour. ಸೊ ಕ್ಲಾಕ್ ಹ್ಯಾಂಡ್ ಈಸ್ ಸೆಲ್ಯುಲಾರ್ ಕ್ಲಾಕ್ ಈಸ್ 15 ಸೆಂಟಿಮೀಟರ್ ಲಾಂಗ್. ಈ ಕ್ಲಾಕ್ ಹ್ಯಾಂಡ್ ಎಷ್ಟಿದೆ, 15 cm ಇದೆ. ಸೊ ಇದ್ರದ್ದು ರೇಡಿಯಸ್ ಗೊತ್ತಾಯ್ತು ನಮಗೆ. ಟಿಪ್ ಆಫ್ ದ ಮಿನಿಟ್, ಹೌ ಫಾರ್ ದ ಡಸ್ ಟಿಪ್ ಆಫ್ ದ ಮಿನಿಟ್ ಹ್ಯಾಂಡ್ ಮೂವ್ ಇನ್ ದ ಅವರ್, 1 ಅವರ್ಗೆ ಎಷ್ಟು ಸಲ ಅದು ರೊಟೇಟ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ 2πr is equal to 2 into 3.14 into 15. ಸೊ 15ಗೆ 94.2 cm ಬಂದಿದೆ. ದಸ್ ದ ಟಿಪ್ ಆಫ್ ದ ಮಿನಿಟ್ ಹ್ಯಾಂಡ್ ವಿಲ್ ಮೂವ್ 94.2 cm ಇನ್ 1 hour. 1 ಅವರಲ್ಲಿ 94.2 ಸೆಂಟಿಮೀಟರ್ ಅದು ತಿರುಗ್ತಾ ಇರುತ್ತೆ ಅಂತ. ಸೊ ಅರ್ಥ ಆಯ್ತಾ ವಿವರ್ಸ್? ನಿಮಗೆ ಏನಾನ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ನನಗೆ ಹೇಳ್ಬೋದು, ನಾನು ಇನ್ನೊಂದ್ಸಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನೋಡ್ತೀನಿ ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿಬಿಟ್ಟು ಹಂಗೆ ಹೋಗ್ತೀರಾ, ಸಬ್ಸ್ಕ್ರೈಬ್ ಯಾರೂ ಮಾಡಲ್ಲ. ಸೊ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಕಮೆಂಟ್, ನಿಮ್ಮ ಒಂದು ಶೇರ್ ನಮಗೆ ಪ್ರೋತ್ಸಾಹವನ್ನು ನೀಡುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.